ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತೊಂದು ಹೊಸ ರೀಡಿಂಗ್ ಮಾಡೋಣ. ಅದೇನು ಅಂತಂತಂದರೆ, ಈ ರೀಡಿಂಗ್ ಪೂರ್ತಿಯಾಗಿ ಪಾಸಿಟಿವ್ ಆಗಿದೆ. ಈಗಾಗಲೇ ನಾವು ಎಷ್ಟೋ ವೀಡಿಯೋಸನ್ನು ನೋಡಿದ್ವಿ, ಕರೆಂಟ್ ಪೊಸಿಷನ್ ಸರಿ ಇಲ್ಲ, ಹಾಗೆ ಹೀಗೆ. ಈಗ ಅದನ್ನೆಲ್ಲ ಸ್ವಲ್ಪ ಸೈಡಿಗೆ ಇಡ್ರಿ, ಆಯಿತಾ? ಸೊ ಈಗ ಒಂದು ಪಾಸಿಟಿವ್ ರೀಡಿಂಗ್ ಮಾಡೋಣ. ಅದೇನು ಅಂತಂತಂದರೆ, ಇಲ್ಲಿ 3 ಪೈಲ್ ಇದೆ. ಫಸ್ಟ್ ಪೈಲ್ ಈಸ್ ನ್ಯೂ ವಿಷನ್, ಸೆಕೆಂಡ್ ಈಸ್ ಸಕ್ಸಸ್, ಆ್ಯಂಡ್ ಥರ್ಡ್ ಈಸ್ ಟರ್ನಿಂಗ್ ಇನ್. ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ವಿಡಿಯೋ ನೋಡಿದ ಮೇಲೆ ತಾವು ಶುರು ಮಾಡಬಹುದು, ಅಥವಾ ತಾವು ಮನಸ್ಸಿನಲ್ಲಿ ಈಗಾಗಲೇ ಅಂದ್ಕೊಳ್ತಾನೂ ಇರಬಹುದು ಈ ಥರ ಏನಾದರೂ ಮಾಡಬೇಕು ಅಂತ. ಅದರ್ವೈಸ್ ಈಗಾಗಲೇ ತಾವು ಸ್ಟಾರ್ಟ್ ಮಾಡಿರಬಹುದು. ಈ ಜರ್ನಿ ತಮ್ಮ ಜೀವನದಲ್ಲಿ ಶುರುನೂ ಆಗಿರಬಹುದು, ಅಥವಾ ಈ ಜರ್ನಿಯ ನೀವು ಮಧ್ಯದಲ್ಲಿ ಇರಬಹುದು. ಅಂದರೆ ಈ ಪ್ರಯಾಣ ಈಗಾಗಲೇ ಶುರುವಾಗಿದೆ, ನೀವು ಮಧ್ಯದಲ್ಲಿ ಇರಬಹುದು. ಸೊ ಆವಾಗ ನಿಮಗೆ ಈ ವಿಡಿಯೋನು ಸಿಗ್ಬೋದು, ತಾವು ನೋಡಲೂಬಹುದು. ಸೊ ತಮ್ಮ ಜೀವನ ಈ ಹಂತಗಳಿಂದ ಈಗ ಹೋಗ್ತಾ ಇದ್ದರೆ, ಮುಂದೆ ಯಾವ ಹಂತಗಳನ್ನು ದಾಟಿ ನೀವು ಏನನ್ನು ಕಾಣಬಹುದು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾವು ನೋಡೋಣ. ರಿಲೇಟ್ ಆದರೆ ಸರಿ, ರಿಲೇಟ್ ಆಗದೆ ಹೋದರೆ ಬಿಟ್ಬಿಡಿ. ಈಗ ಇದರದ್ದು ಒಂದು ಪಿಕ್ ಹಾಕ್ತೇನೆ, ನೋಡೋಣ ಬನ್ನಿ. ಸೊ ಇಲ್ಲಿ 3 ಕಾರ್ಡ್ಸ್ ಕಾಣ್ತಾ ಇದೆಯಲ್ಲ? ಓಕೆ, ನ್ಯೂ ವಿಷನ್, ಸಕ್ಸಸ್ ಆ್ಯಂಡ್ ಟರ್ನಿಂಗ್ ಇನ್. ತಮಗೆ ಯಾವ್ದು ಇಷ್ಟನೋ ತಾವು ಚೂಸ್ ಮಾಡಿಕೊಡಿ. 30 ಸೆಕೆಂಡ್ಸ್. ಓಕೆ, ಸೊ ಯಾರೆಲ್ಲ ಈಗ ನ್ಯೂ ವಿಷನ್ ಚೂಸ್ ಮಾಡ್ಕೊಂಡಿದ್ದೀರ ಅವರಿಗಾಗಿ ಏನು ಕಾರ್ಡ್ಸ್ ಬರ್ತಾ ಇದೆ ಅಂತ ಅನ್ನೋದನ್ನು ನೋಡೋಣ. ಓಕೆ ಓಕೆ ದಿಸ್ ಇಸ್ ಮ್ಯಾಜಿಷಿಯನ್. Yes. Okay. I hope you can see this. ಸರಿ. ಸೊ ದಿಸ್ ಇಸ್ ದ ಬಾಟಮ್. ಈ ಎಲ್ಲ ಕಾರ್ಡ್ಸ್ ನೋಡಿದರೆ ಯು ಆರ್ ಥಿಂಕಿಂಗ್ ವೆರಿ ಪಾಸಿಟಿವ್ಲಿ. ಮ್ಯಾಜಿಷಿಯನ್ ಕಾರ್ಡ್ ಏನು ಹೇಳ್ತದೆ ಗೊತ್ತಾ? ನೌ ಯು ಬಿಕೇಮ್ ವೆರಿ ಇನ್ಫ್ಲೂಯೆನ್ಷಿಯಲ್. ನೀವು ಯಾವ್ಯಾವ ವಿಷಯದ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ, ನಿಮ್ಮ ವಿಲ್ ಪವರ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಪೊಟೆನ್ಷಿಯಲ್ ಏನಂತೂ ನಿಮಗೆ ಗೊತ್ತಾಗಿದೆ, ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ವರ್ಕ್ ಮಾಡೋದು, ಕಾನ್ಸಂಟ್ರೇಷನ್ ಮೇಲೆ ವರ್ಕ್ ಮಾಡೋದು, ನಿಮ್ಮ ಸೈಕಿಕ್ ಎಬಿಲಿಟೀಸ್ ಮೇಲೆ ವರ್ಕ್ ಮಾಡೋದು, ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡೋದು, ಈ ಥರ ವರ್ಕ್ ಮಾಡ್ತಾ ಇದ್ದೀರಾ. ಯಾಕೆ ಗೊತ್ತಾ? ಮೊದಲು ಅನ್ನಿಸ್ತಿತ್ತು ರಿಸೋರ್ಸಸ್ ಇಲ್ಲ, ರಿಸೋರ್ಸಸ್ ಕಡಿಮೆ ಇದೆ. ಆದರೆ ಈಗ ಏನಂತಂದ್ರೆ ನಿಮ್ಮ ಪೊಟೆನ್ಷಿಯಲ್ ಏನಂತ ನಿಮಗೆ ಗೊತ್ತಾಗಿದೆ. ಸೊ ಈಗ ಟೈಮ್ ಹೆಂಗೆ ಚೇಂಜ್ ಆಗಿದೆ ಅಂತಂತ ನೀವೇನಂತೀರಿ ಅಂದರೆ, ನನಗೇನು ಬೇಕು ಅದನ್ನು ನಾನು ಮ್ಯಾನಿಫೆಸ್ಟ್ ಮಾಡಬಲ್ಲೆ, ನಾನೇ ರಿಸೋರ್ಸಸ್ ಹುಟ್ಟು ಹಾಕಬಲ್ಲೆ. ಈ ಥರದ ಒಂಥರ ಮಾನಸಿಕ ಪ್ರವೃತ್ತಿ ಈಗಿದೆ ಈಗ ಸದ್ಯಕ್ಕೆ. ಓಕೆ, ನೀವು ಆ ದಾರಿ ಮೇಲೆ ನಡೀತಾ ಇದ್ದೀರಾ. ಈಗ ಹೆಂಗೆ ಅಂತಂದರೆ, ಮೊದಲೆಲ್ಲ ಬ್ಲೇಮ್ ಗೇಮ್, ಅಯ್ಯೋ ಇಲ್ಲಲ್ಲ ಏನು ಮಾಡೋದು, ಹಾಗಾಯಿತು ಹಿಂಗಾಯಿತು. ಈಗ ಹಾಗಲ್ಲ, ನನಗೆ ಬೇಕಾದ ವಿಷಯಗಳನ್ನು ನಾನೇ ಹುಟ್ಟು ಹಾಕಬಲ್ಲೆ, ನಾನೇ ತಯಾರು ಮಾಡಬಲ್ಲೆ. ನೀವು ನಿಮ್ಮ ಸೈಕಿಕ್ ಎಬಿಲಿಟೀಸ್ ಮೇಲೆ ಕೆಲಸ ಮಾಡಾಕತ್ತೀರಿ. ನೋಡಿರಿ, ಮ್ಯಾಜಿಷಿಯನ್ ಅಂದ್ರೆ ಏನು? ಮ್ಯಾಜಿಕ್ ಮಾಡ್ತಾರವ್ರು. ಯಾವುದಿಲ್ಲಲ್ಲ ಅದನ್ನು ತೊಗೊಂಡು ನಮ್ಮ ಕಣ್ಣು ಮುಂದೆ ತೊಗೊಂಬರ್ತಾರೆ. ಸೊ ಈಗ ಹೆಂಗೆ ಅಂತಂದ್ರೆ, ನಿಮಗೆ ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡೋದಾಗಲಿ, ಸೈಕಿಕ್ ಎಬಿಲಿಟೀಸ್ ಹೆಂಗೆ ಇಂಪ್ರೂವ್ ಮಾಡೋದಾಗಲಿ, ನನ್ನ ಮನಸ್ಸಿನ ಮೇಲೆ ನಾನೇ ಕಂಟ್ರೋಲ್ ಹೆಂಗೆ ತೊಗೊಂಬರೋದಾಗಲಿ, ನೀವೀಗ ಇದ್ರ ಮೇಲೆ ವಿಚಾರ ಮಾಡ್ತಾ ಇದ್ದೀರಾ. ನೀವು ಅದ್ರ ಮೇಲೆ ವಿಚಾರ ಮಾಡಿ ಮುಂದುವರಿತಾ ಇದ್ದೀರಾ ಈಗಾಗಲೇ. ಓಕೆ, ಏನೇ ಕೆಲಸ ಮಾಡಿದರೂ ಇನ್ಮೇಲೆ ಪ್ಯಾಷನೇಟಾಗಿ ಕೆಲಸ ಮಾಡುವ, ಕಾನ್ಫಿಡೆಂಟಾಗೆ ಮಾಡೋದು. ಆಮೇಲೆ ಈಗ ಕೈಯೊಳಗೆ ತೊಗೊಂಡದ್ದನ್ನು ಕೆಲಸ ಮಾಡೇನ ಮುಗಿಸೋದು. ಯಾವುದೇ ಕಾರಣಕ್ಕೂ ಎಕ್ಸ್ಕ್ಯೂಸಸ್ ಇಲ್ಲ, ಹಿಂದೆನೂ ಬರೋಂಗಿಲ್ಲ. ಬೇಕಾದಷ್ಟು ಆಬ್ಸ್ಟೆಕಲ್ಸ್ ಬರಲಿ, ಹರ್ಡಲ್ಸ್ ಬರಲಿ, ನಾನು ಅದನ್ನು ಪಾರ್ ಮಾಡ್ತೀನಿ ಅಂತಂದು ಹೇಳಿ ಈಗ ನಿಮ್ಮ ಮನಸ್ಸಿನ ನಿರ್ಧಾರ. ಮೊದಲು ಜೀವನ ಹೆಂಗಿತ್ತು ನೋಡ್ರಿ. ಮೊದಲು ಜೀವನ ಹೆಂಗಿತ್ತು ಅಂತಂತಂದರೆ, ಯಾವುದೇ ವಿಷಯದಲ್ಲಿ
ನೀವು ರಿಸ್ಕ್ ತೊಗೋತಿರ್ಲಿಲ್ಲ. ಬಟ್ ಈಗ ಹಾಗಲ್ಲ. ರಿಸ್ಕ್ ತೊಗೋಲಿಲ್ಲ ಅಂತಂತಂದರೆ ಕೆಲಸ ಆಗಂಗಿಲ್ಲ. ಅಥವಾ ನಮ್ಮನ್ನು ನಾವು ಹೊರಗೆ ಹಚ್ಚಿ ನೋಡಬೇಕು ಅಂತಂದರೆ ರಿಸ್ಕ್ ತೊಗೋಬೇಕು. ಸ್ಮಾಲ್ ಸ್ಟೆಪ್ಸರೇ ಯಾಕಾಗವಲ್ತು ತೊಗೊಂಡ ಜೀವನದಲ್ಲಿ ಮುಂದುವರಿಬೇಕು ಅನ್ನೋವಂಥ ಒಂದು ಆಶಾವಾದಿ ಮಾನಸಿಕ ಪರಿಸ್ಥಿತಿ ನಿರ್ಮಾಣ ಆಗೈತಿ ಈಗ ಸದ್ಯ. ಮೊದಲು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನೀವು ಕನ್ಫ್ಯೂಷನ್ ಆಗ್ತೈತೆ ನಿಮಗೆ. ಒಂದು 20 ಮಂದಿನ ಕೇಳೋದು, ನಾನು ಇದನ್ನು ಮಾಡಲಾ, ನಾನು ಅದನ್ನು ಮಾಡಲಾ, ನಾನು ಇದನ್ನು ಮಾಡಲಾ, ಯಾರೇನು ಹೇಳ್ತಾರೆ ಅದನ್ನೆಲ್ಲ ಕೇಳ್ತಿದ್ರಿ. ಈಗ ಹಾಗೆಲ್ಲ ಮಾಡೋಂಗಿಲ್ಲ. ಈಗ ನೀವು ನಿಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡಕತ್ತೀರಿ. ಈಗ ನಿಮಗೆ ಗೊತ್ತಾಗೈತಿ ನಾನು ಹೆಂಗೆ ಕೆಲಸ ಮಾಡಬೇಕು, ನಾನು ಯಾವ ಕೆಲಸವನ್ನು ಸರಿಯಾಗಿ ಮಾಡಬಲ್ಲೆ. ಬೇರೆಯವ್ರಿಗೆ ಕೇಳಿದ್ರಿ ಅಂದರೆ ಅವ್ರು ತಮಗೆ ತಿಳಿದದನ್ನು ಹೇಳ್ತಾರೆ. ಈಗ ಹೆಂಗೈತಿ ಅಂದ್ರೆ ನಿಮ್ಮ ಮನಸ್ಸಿನ ಮೇಲೆ ಈಗ ನಿಮಗೆ ಕಂಟ್ರೋಲ್ ಬಂದೈತಿ. ಈಗ ಮಾನಸಿಕ ಪರಿಸ್ಥಿತಿನೂ ಸಾಕಾಗುವಷ್ಟು ಶಾಂತ ಆಗೈತಿ ಈಗ. ನೋಡಿರಿ, ಒಂದು ಶಾಂತ ಮಾನಸಿಕ ಪರಿಸ್ಥಿತಿ ಒಳ್ಳೆಯ ವಿಷಯಗಳನ್ನು ಹುಟ್ಟು ಹಾಕಬಲ್ಲದು. ಮಾನಸಿಕ ಪರಿಸ್ಥಿತಿ ಶಾಂತ ಇರಲಿಲ್ಲ ಅಂತಂತಂದ್ರೆ ನಮಗೆ ದಾರಿ ಸಿಗೋದಿಲ್ಲ, ದಾರಿ ಕಾಣಂಗಿಲ್ಲ. ಆದರೆ ನಿಮ್ಮ ಮಾನಸಿಕ ಪರಿಸ್ಥಿತಿ ಈಗ ಹಂಗಲ್ಲ. ನಾನು ಏನು ಮಾಡಬಲ್ಲೆ ಅದ್ರ ಮೇಲೆ ನಾನು ಕೆಲಸ ಮಾಡ್ತೀನಿ. ಯಾರೆಲ್ಲ ಹೇಳಿದರೆ 10 ಕೆಲಸ ತೊಗೊಂಡು 10 ಕೆಲಸ ಬಿಟ್ಬಿಡೋದು ಅದು ಆಗೋದಿಲ್ಲ ಅಂತ ಹೇಳಿ ನಿಮಗೆ ಗೊತ್ತಾಗೈತಿ. ಸೊ ನೌ ಯು ಬಿಕೇಮ್ ವೆರಿ ಕಾನ್ಫಿಡೆಂಟ್. ಮೊದಲೆಲ್ಲ ಅತಿ ಇಮೋಷ್ನಲ್ ಆಗೋದು, ಅತಿ ಇಮೋಷ್ನಲ್ ಆಗಿ ವಿಚಾರ ಮಾಡೋದು, ಭಾಳ ಮಂದಿನ ಕೇಳೋದು. ಅಂದರೆ ಹೆಂಗಿತ್ತು ಮಾನಸಿಕ ಪರಿಸ್ಥಿತಿ ಅಂದ್ರೆ ಮೊದಲು ನನಗೇನು ಬೇಕು, ನಿಮಗೇನು ಬೇಕು ಅನ್ನೋದು ನಿಮಗೆ ಗೊತ್ತಿರಲಿಲ್ಲ. ನೋಡಿರಿ, ನಮಗೇನು ಬೇಕು ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ತಿಳ್ಕೊಡ್ರಿ. ನೀವು 10 ಮಂದಿನ ಕೇಳ್ತಾ ಹೋಗ್ರಿ, 10 ಮಂದಿ ತಮಗೇನು ತಿಳಿತೈತೆ ಅದನ್ನು ಹೇಳ್ತಾರೆ. ಅವಾಗ ನಾವು ಅವ್ರಿಗೆ ತಿಳಿದದ್ದನ್ನು ಆಯ್ಕೋಬೇಕಾಗತ್ತೆ. ನಮಗೇನು ಬೇಕು ಅದು ನಮಗೆ ಗೊತ್ತಿಲ್ಲಲ್ಲ. ಸೊ ಅವ್ರಿಗೇನು ಬೇಕು ಅದನ್ನು ನಾವು ಆಯ್ಕೊಂಡಿರ್ತೀವಿ. ಈಗ ನಿಮಗೇನಾಗೈತಿ ಅಂತಂತಂದ್ರೆ ನಿಮ್ಗೆ ಗೊತ್ತಾಗೈತಿ. ಆ ಥರದ ನಿರ್ಧಾರಗಳಿಂದ ಹೊರಗೆ ಬಂದಿದ್ದೀರಿ ಈಗ ಸದ್ಯ. ಈಗ ಹೆಂಗೆ ಅಂತಂತಂದ್ರೆ ನಿಮ್ಮ ಹತ್ರ ಸಾಕಾಗೋಷ್ಟು ಆಪ್ಷನ್ಸ್ ಇಟ್ಟರೂ ಸಹಿತ ನೀವು ಈಗ ಎಷ್ಟು ಪ್ಲ್ಯಾನ್ಫುಲಿ ವಿಷಯಗಳನ್ನು ಚೂಸ್ ಮಾಡ್ತೀರಿ. ನಾನು ಇದನ್ನು ಮಾಡಬಲ್ಲೆ. ಐ ಮೀನ್ ನಾವು ಯು ಆರ್ ಅ ಗುಡ್ ಡಿಸಿಷನ್ ಮೇಕರ್. ಸೊ ನೋಡಿರಿ, ಇದರಿಂದ ಏನಾಗ್ತೈತಿ ಅಂತಂತಂದ್ರೆ ನಾವು ಯು ವಿಲ್ ಗೆಟ್ ಮಲ್ಟಿಪಲ್ ಪಾಸಿಬಿಲಿಟೀಸ್ ಇನ್ ಯುವರ್ ಕರಿಯರ್. ಅಪಾರ್ಚುನಿಟೀಸ್ ಜಾಸ್ತಿ ಬರ್ತಾವೆ. ಇನ್ಮೇಲೆ ಹೆಂಗೆ ಅಂತಂದ್ರೆ ಆಪ್ಷನ್ಸ್ ಜಾಸ್ತಿ ಸಿಗ್ತಾವೆ. ಸಿಗುವಂಥ ಆಪ್ಷನ್ಸ್ಗಳನ್ನು ನೀವು ವೈಸ್ಲಿ ಇನ್ಮೇಲೆ ಚೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಇನ್ನು ನೀವು ಡ್ರೀಮಿಂಗ್ ಮಾಡೋಂಗಿಲ್ಲ. ಇನ್ನು ನಿಮಗೆ ಗೊತ್ತಾಗೈತೆ ರಿಯಾಲಿಟಿ ಅಂದರೆ ಏನು. ಈಗ ರಿಯಾಲಿಟಿ ಚೆಕ್ ಅಂತಾರಲ್ಲ ಹಂಗೆ ಈಗ ರಿಯಾಲಿಟಿ ಅಂದರೆ ಏನಂತಂದು ಹೇಳಿ ಗೊತ್ತಾಗೈತಿ. ಲೈಫ್ ಅಂದರೆ ಫ್ಯಾಂಟಾಸಿ ವರ್ಲ್ಡ್ ಅಲ್ಲ. ಇದನ್ನು ಹೆಂಗೆ ಅಂತಂತಂದ್ರೆ ಸರಿಯಂಗೆ ಡಿಸಿಷನ್ ತೊಗೊಂಡು ಇದ್ರೊಳಗೆ ಮುಂದುವರಿಬೇಕಾಗ್ತೈತಿ. ಅಂದ್ರೆ ಜಿಂದಗಿಗೆ ಪ್ರತಿ ಸೀರಿಯಸ್ನೆಸ್ ಆಗೈ ಅಂತ. ಈಗ ಡೇ ಡ್ರೀಮಿಂಗ್ ಬಂದಾಗೈತಿ. ಓಕೆ, ಯಾರು ಏನೇ ಆಮಿಷ ಒಡ್ಡಿದ್ರೂ ಈಗ ನೀವು ಅದಕ್ಕೆ ಬಲಿ ಆಗಲ್ಲ. ಆ ಥರದ ದೃಢವಾದ ಮಾನಸಿಕ ನಿರ್ಧಾರ ಮಾಡಿದ್ದೀರಿ. ಮತ್ತೀಗ ಅದು ಮಾನಸಿಕವಾಗಿ ನೀವು ತಯಾರಿನೂ ಆಗೈತಿ. ಈಗ ಸಾಕಾಗೋಷ್ಟು ಆಗೈತಿ. ಯಾವುದೇ ಎರಡೆರಡು ಪಾತ್ಸ್ ನಿಮ್ಮ ಕಣ್ಣು ಮುಂದೆ ಕಂಡ್ರೂ ಸಹಿತ, ಯಾವುದೇ ಎರಡೆರಡು ಚಾಯ್ಸಸ್ ನಿಮ್ಮ ಮುಂದೆ ಇದ್ದರೂ ಸಹಿತ ನೀವೀಗ ಸರಿಯಾಗಿ ಪ್ಲ್ಯಾನ್ ಮಾಡಬಲ್ಲಿರಿ. ನೀವೀಗ ನಿಮ್ಮದು ಪ್ಲ್ಯಾನಿಂಗ್ ಚಲೋ ಆಗೈತಿ. ಪ್ಲ್ಯಾನ್ ಮೇಲೆ ಆ್ಯಕ್ಷನ್ ಚಲೋ ತಂಗೆ ತೊಗೋತೀರಿ. ಅದನ್ನು ಪ್ಲ್ಯಾನ್ ಪ್ರಾಪರಂಗಿ ಎಕ್ಸಿಕ್ಯೂಟ್ ಮಾಡ್ತೀರಿ. ನಿಮಗೊಂದು ವೇಳೆ ತಿಳಿಲಿಲ್ಲ ಅಂತಂದ್ರೆ ತಿಳಿದವ್ರಿಗೆ ಹೋಗ್ತೀರಿ, ಬೆಟ್ ಹಾಕ್ತೀರಿ, ಅವ್ರ ಕಡೆಯಿಂದ ಅಡ್ವೈಸ್ ತೊಗೋತೀರಿ. ಈಗ ಮೊದಲು ನಂಗೆ ಹೆಂಗೆ ತಿಳಿದದ್ದನ್ನೇ ಮಾಡೋದು ಅಥವಾ ಬೇರೆಯವ್ರು ಯಾರ್ಯಾರು ಹೇಳಿದ್ದನ್ನು ಮಾಡೋದು. ಈಗ ಹಾಗಲ್ಲ. ಈಗ ನಿಮಗೆ ಗೊತ್ತೈತಿ ನನಗೆ ಎಲ್ಲಿ ಸಲಹೆ ಅವಶ್ಯಕತೆ ಇದೆಯೋ, ನಾನು ಎಲ್ಲಿ ಸಲಹೆ ತೊಗೋಬೇಕೋ ಅಲ್ಲಿ ತೊಗೋತೀರಿ. ನೀವು ತೊಗೊಂಡು ಇನ್ಫಾರ್ಮೇಷನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಯಾವುದು ಸರಿನೋ ಅದನ್ನು ನಿರ್ಧಾರ ತೊಗೋತೀರಿ. ನಿಮಗೆ ಅಂದ್ರೆ ಒಂಥರ ಈಗ ನಿಮಗೆ ಮೆಂಟಲ್ ಫ್ರೀಡಮ್ ಸಿಕ್ಕೈತಿ. ಈಗ ಹೆಂಗೈತಿ ಅಂತ ನಿಮ್ಮ ಪೊಟೆನ್ಷಿಯಲ್ ಗೊತ್ತಾಗೈತಿ ನಿಮಗೆ, ನಾನು ಏನನ್ನಾದರೂ ಮಾಡಬಲ್ಲೆ ಅಂತಂದು ಹೇಳಿ. ನೌ ಯು ಆರ್ ನಾಟ್ ಎ ಇಮೋಷ್ನಲ್ ಫೂಲ್. ನೋಡಿ, ಇಲ್ಲಿ ಟವರ್ ಕಾರ್ಡ್ ಇದೆ. ಮೊದಲು ಏನಿತ್ತು ಅಂತಂತಂದ್ರೆ ಇದ್ರ ಬೇಸ್ ಸರಿ ಇರಲಿಲ್ಲ. ಸೊ ಬಿತ್ತೋಯ್ತು. ಈಗ ಹೆಂಗಂತಂದ್ರೆ ನೀವು ಬೇಸ್ ಮೇಲೆ ಕೆಲಸ ಮಾಡಾಕತ್ತೀರಿ. ನೀವು ಎಲ್ಲೆಲ್ಲಿ ಸಿಕ್ಕ ಹಾಕ್ಕೊಂಡಿದ್ರಿ, ದೇವರಾಗಲಿ ಗುರು ಆಗಲಿ ನಿಮಗೆ ಇಷ್ಟು ಚಂದ ಹೆಲ್ಪ್ ಮಾಡ್ಯಾರಲ್ಲ, ನಿಮಗೆಲ್ಲ ಕಡೆಯಿಂದ ಹೆಲ್ಪ್ ಸಿಕ್ಕೈತಿ. ನೋಡಿರಿ, ಒಂದು ಒಳ್ಳೆ ಬುದ್ಧಿ ಇರಬೇಕು ಅಥವಾ ಯಾರಾದರೂ ಹೇಳಿದ್ದನ್ನು ನಾವು ತಿಳ್ಕೋಬೇಕು ಅಂತಂದ್ರೂ ಅದ್ರ ದೇವ್ರ ಕೃಪೆ ಬೇಕು. ಅದು ಹಂಗೆ ತಿಳಿಯಂಗಿಲ್ಲ. ಯಾರ್ಯಾರ ಬುದ್ಧಿ ಹೇಳಿದ್ರೆ ಅದು ಹಂಗೆ ಗೊತ್ತಾಗೋದಿಲ್ಲ ಅವ್ರಿಗೆ. ಶಾಣೆ ರಗಡಿರ್ತಾರೆ ಅವ್ರು, ಅದು ಬೇರೆ. ಆದರೆ ಹೇಳಿದ್ದನ್ನು ಅವ್ರು ಕೇಳಬೇಕು ಅಥವಾ ಅವ್ರ ಬುದ್ಧಿಗೆ ಅದು ಹೊಳಿಬೇಕು ಅಂತಂದ್ರೆ ಅದಕ್ಕೂ ಪರಮಾತ್ಮನ ಆಶೀರ್ವಾದ ಬೇಕು. ಸೊ ಈಗ ನಿಮಗೆ ಡಿವೈನ್ ಹೆಲ್ಪ್ ಮಾಡಕತ್ತೈತಿ.
ಹ್ಞೂ ಈಗ ಹೆಂಗೆ ಅಂತಂತಂದರೆ ಈಗ ನಿಮ್ಮ ತಲೆಯಾಗೂ ಬಂದೈತೆ, ಓಕೆ ಏನಂತಂದ್ರೆ ಫೌಂಡೇಶನ್ ಸರಿ ಇರಲಿಲ್ಲ ಅಂದರೆ ಈಗ ನನ್ನ ಮೇಲೆ ನಾನು ಮೊದಲು ಕೆಲಸ ಮಾಡಬೇಕು. ಫೌಂಡೇಶನ್ ಸರಿ ಆಯಿತು ಅಂತಂತಂದರೆ ಆಮೇಲೆ ಬಿಲ್ಡಿಂಗ್ ಗಟ್ಟಂಗೆ ನಿಂದಿರ್ತೈತಿ. ಈಗ ನೀವು ಫೌಂಡೇಶನ್ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ, ನಾವು ಯು ಆರ್ ನಾಟ್ ಎ ಇಮೋಷ್ನಲ್ ಫುಲ್. ಜೀವನ ಮಾಡೋಕ್ಕೆ ಮನುಷ್ಯನಿಗೆ ಎಷ್ಟು ಪ್ರಾಕ್ಟಿಕ್ಯಾಲಿಟಿ ಬೇಕು ಅನ್ನೋದು ಅರ್ಥ ಆಗೈತಿ ಈಗ ನಿಮಗೆ. ಓಕೆ, ಈಗ ಒಂಥರ ಫ್ರೀ ಸ್ಪಿರಿಟ್ ಈಗ ನೀವು. ಓಕೆ, ನೀವು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ವರ್ಕ್ ಮಾಡಾಕತ್ತೀರಿ ಈಗ. ನವ್ ಯು ಬಿಕೇಮ್ ಎಕ್ಸ್ಪ್ರೆಸಿವ್ ಏನೋ. ಮಟೀರಿಯಲ್ ಹ್ಯಾಪಿನೆಸ್ ನಿಮಗೆ ಬೇಕು ಅಂತ ಮೊದಲಿಂದನೂ ಆ ಥರದ ಆಸೆ ಇತ್ತು. ಅದಕ್ಕಾಗಿ ಏನೆಲ್ಲ ಮಾಡಬೇಕು ಅನ್ನೋದು ಗೊತ್ತಾಗೈತಿ. ಬರೀ ಆಸೆ ಕನಸು ಇದ್ದರೆ ಬರೀ ಆಸೆಯಾಗೆ ಉಳಿತೈತಿ, ಕನಸಾಗೇನೆ ಉಳಿತೈತಿ. ನನಸಾಗಲಿಕ್ಕೆ ದುಡಿಬೇಕು ಅಂಥೇಳಿ ಗೊತ್ತಾಗೈತೆ. ಯಾಕಂದ್ರೆ ಸನ್ ಅಂದ್ರೆ ಏನು? ಸನ್ ಅಂತಂತಂದರೆ ಕೆಲಸ. ಕಿಂಗ್ ಅಂದರೆ ಏನು ಮಾಡ್ತಾನೆ? ಕೆಲಸ ಮಾಡ್ತಾನೆ. ಒಳ್ಳೆಯ ನಿರ್ಧಾರಗಳನ್ನು ತೊಗೋತಾನೆ, ಪಾಸಿಟಿವಿಟಿ ಇರ್ತೈತಿ, ಅಡ್ವೆಂಚರಸ್ ಮೆಂಟಾಲಿಟಿ ಇರ್ತೈತಿ. ಓಕೆ, ಅಂದರೆ ಈಗ ಒಂದು ಒಳ್ಳೆಯ ಜೀವನ ಮಾಡೋಕ್ಕೆ ಏನೇನು ಬೇಕು ಅದರೆಡೆಗೆ ನೀವು ಕೆಲಸ ಮಾಡ್ತಾಯಿದ್ದೀರಾ ಈಗ. ಓಕೆ, ಆ ಪಿಕ್ಚರ್ ನೋಡ್ರಿ, ಅದನ್ನು ನ್ಯೂ ವಿಷನದ್ದು. ಅವನ ಬಾಡಿ ಎಷ್ಟು ಸ್ಟ್ರೆಚ್ ಮಾಡ್ಯಾನ ಅಂತ. ಇದರರ್ಥ ಅವ್ನಿಗೆ ಗೊತ್ತೈತಿ ಈಗ ಸದ್ಯ ತನ್ನ ಸಾಮರ್ಥ್ಯ ಏನು ಅಂಥೇಳಿ, ತನ್ನ ಪೊಟೆನ್ಷಿಯಲ್ ಏನು ಅಂತ. ನೋಡಿರಿ, ಇದು ಹೆಂಗಂತಂದ್ರೆ ಅದನ್ನು ಪಾಸಿಟಿವಿಟಿ ತೋರಿಸ್ತೈತಿ. ನವ್ ಯು ಆರ್ ನಾಟ್ ಅ ಆರ್ಡಿನರಿ ಪರ್ಸನ್. ಯಾಕಂತಂದ್ರೆ ನೋಡಿರಿ, ಒಂದು ನ್ಯೂ ವಿಷನ್ ಅಂತಂದರೆ ಹೊಸ ದೃಷ್ಟಿಕೋನವನ್ನು ಅಥವಾ ಒಳ್ಳೆಯ ಗುಣಗಳನ್ನು ನಾವು ಕಲ್ಟಿವೇಟ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೂ ದೇವರ ದಯೆ ಇರಬೇಕು. ಇಲ್ಲಂತಂದ್ರೆ ಭಾಳ ಸಾಲಿ ಕಲ್ತವ್ರು ಎಲ್ಲರೂ ಶಾಣ್ಯರದಂತಂದು ಹೇಳಕ್ಕೆ ಬರೋಂಗಿಲ್ಲ. ವ್ಯವಹಾರ ಜ್ಞಾನ ಕಡಿಮೆ ಇರ್ತೈತೆ ಅವ್ರಿಗೆ. ಈಗ ಅದು ಸ್ಕ್ವೇರ್ ಏನು ತೋರಿಸ್ತೈತಿ ಅಂತಂದ್ರೆ, ಸ್ಕ್ವೇರ್ ಅಂತಂದ್ರೆ ಮಾರ್ಸ್, ನಿಮ್ಮದು ಫಿಸಿಕಲ್ ಅಪಿಯರೆನ್ಸ್. ಓಕೆ, ಇದರರ್ಥ ನೀವು ಶಾರೀರಿಕವಾಗಿ ಪೂರ್ತಿ ತಯಾರಿ ಐತಿ ಈಗ ಸದ್ಯ. ಸಿ, ಯು ಆರ್ ರೆಡಿ ಟು ಎಕ್ಸ್ಪ್ಲೋರ್ ಎನಿಥಿಂಗ್. ನೋಡಿರಿ, ಜೀವನದಡೆಗೆ ದೃಷ್ಟಿಕೋನ ಆಯಿತು ಅಂತಂದರೆ ಮನುಷ್ಯ ಏನೆಲ್ಲ ಸಾಧಿಸಬಹುದು. ಈಗ ನೀವು ಆ ಥರದ ಮನುಷ್ಯ ಆಗಿರಿ. ಜೀವನದ ಆಳ, ಜೀವನದ ಹೈಟ್ ಅಂತಂದು ಅನ್ಬೋದು. ಏನಂತ ಜೀವನದ ಒಂದು ಆಳ ಎಷ್ಟೈತಿ ಅಂತಂದು ಜೀವನದ ಆಳ ಎಷ್ಟೈತಿ ಅಂತೇಳಿ ನೋಡಬಲ್ಲೆ, ಅದ್ರ ಹೈಟ್ ಎಷ್ಟೈತಿ ಅಂತಂದು ಹೇಳಿ ನೋಡಬಲ್ಲೆ. ಈಗ ಹೆಂಗಂತಾರೆ ಒಂಥರ ಫ್ರೀ ಸ್ಪಿರಿಟ್. ಈಗ ನಿಮಗೆ ಯಾರ ಅವಶ್ಯಕತೆಯೂ ಇಲ್ಲ. ಈಗ ನೋಡಿರಿ, ಮನುಷ್ಯ ತನ್ನನ್ನು ತಾನು ಬಲ್ಲೆನಾದರೆ ಏನೆಲ್ಲ ಮಾಡಬಹುದು. ಅದಕ್ಕೆ ಹೆಂಗಿರ್ತೈತಿ ಅಂತಂದ್ರೆ, ನಾವು ರಿಸೀವರ್ ರೆಡಿ ಇಲ್ಲದಾಗ ದೇವರನ್ನ ನಿಮ್ಗೆ ಏನಾರ ಕೊಡಕ್ಕೆ ಬಂದರೂ ಸಹಿತ ನಿಮ್ಗೆ ಅದಕ್ಕೆ ಕೆಲಸ ಮಾಡೋಂಗಿಲ್ಲ. ಈಗ ಹೆಂಗೈತಿ ಅಂತಂದರೆ, ಯು ಆರ್ 100% ರೆಡಿ. ಚಲೋ, ಈಗ ನಿಮಗೆ ಯೂನಿವರ್ಸ್ ಕಡೆಯಿಂದ ಮತ್ತೆ ಏನು ಓಕೆ, ಬ್ಯೂಟಿ. ಟ್ರುತ್. ನೋಡಿ, ಬ್ಯೂಟಿ ಅಂತಂದರೆ ದಿಸ್ ಇಸ್ ನಾಟ್ ಎ ಎಕ್ಸ್ಟರ್ನಲ್ ಬ್ಯೂಟಿ, ದಿಸ್ ಇಸ್ ಅ ಇನ್ನರ್ ಬ್ಯೂಟಿ. ಹಿ ಈಸ್ ಟಾಕಿಂಗ್ ಅಬೌಟ್ ಇನ್ನರ್ ಬ್ಯೂಟಿ. ಫಿಸಿಕಲ್ ಅಪಿಯರೆನ್ಸ್ದೊಳಗೆ ಅಷ್ಟೇ ಬ್ಯೂಟಿ ಇತ್ತು ಅಂತಂದ್ರೆ ಅದಕ್ಕೇನು ಯೂಸ್ ಅಂತ ಇರೋಂಗಿಲ್ಲ. ಅದ್ರಾಗ ನಿಮ್ಮ ಕಾಂಟ್ರಿಬ್ಯೂಷನೂ ಏನು ಇರೋಂಗಿಲ್ಲ. ಅದನ್ನು ದೇವ್ರು ಮಾಡಿರ್ತಾನೆ. ಈಗ ಹೆಂಗೈತಿ ಅಂತಂತಂದರೆ, ಯು ಆರ್ ಬಿಹೇವಿಂಗ್ ಲೈಕ್ ಅ ಮೆಜಿಷಿಯನ್ ಏನು ಮಾಡ್ಬೋದು, ಏನೆಲ್ಲ ಕ್ರಿಯೇಟ್ ಮಾಡ್ಬೋದು. ಎಷ್ಟು ಪಾಸಿಟಿವಿಟಿ ಇರ್ತದೆ, ಎಷ್ಟು ಸ್ಕಿಲ್ ಮೇಲೆ ಕೆಲಸ ಮಾಡಿರಿ ನೀವು. ನಿಮ್ಮಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಐತಿ. ನೀವು ನಿಮ್ಮ ಸೈಕಿಕ್ ಎಬಿಲಿಟೀಸ್ ಮೇಲೆ ಕೆಲಸ ಮಾಡಿರಿ. ಈಗ ನೀವು ನಿಮ್ಮದು ಇಂಟ್ಯೂಷನ್ ಪವರ್ ಮೇಲೆ ಕೆಲಸ ಮಾಡಿರಿ. ನೀವು ಇಂಟ್ಯೂಟಿವ್ ಲೆವೆಲ್ ಈಗ ಸ್ಟ್ರಾಂಗ್ ಆಗೈತಿ. ಯಾವ ವಿಷಯ ಎಲ್ಲೈತಿ ಅಂತ ಅನ್ನೋದನ್ನು ನೀವು ಈಗ
ಆರಾಮಾಗಿ ಹಿಡಿಬಲ್ರಿ. ಅದನ್ನು ನಾನು ಹೆಂಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದನ್ನು ಗೊತ್ತೈತಿ. ಸೊ ಹೆಂಗೈತಿ ಅಂತಂದ್ರೆ ಈ ಥರದ ಒಟ್ಟು ಪಾಸಿಟಿವಿಟಿ ಇರುವಂಥ ಒಂದು ಮನುಷ್ಯನ ನೀವು ನೋಡಿದ್ರಿ ಅಂತಂದ್ರೆ ಅವ್ರು ಎಷ್ಟು ಅಟ್ರಾಕ್ಟಿವ್ ಇರ್ತಾರೆ ಗೊತ್ತಾ. ನೀವು ಈಗಾಗಲೇ ಅಷ್ಟು ಅಟ್ರಾಕ್ಟಿವ್ ನಿಜವಾಗ್ಲೂ ಆಗಿರಿ. ಹೇಳಿದ್ನಲ್ಲ ನಾನು ಈ ಸನ್ ಕಾರ್ಡ್ ನೋಡಿ, ಯು ಆರ್ ವೆರಿ ಎಕ್ಸ್ಪ್ರೆಸಿವ್ ನಾವು ಅಂತಂದು ಹೇಳಿ. ಸಿ ವೆನ್ ಯುವರ್ ಸೋಲ್ ಈಸ್ ಹ್ಯಾಪಿ, ಸೊ ನ್ಯಾಚುರಲಿ ಆ ಗ್ಲೋ ನಿಮ್ಮ ಮುಖದ ಮೇಲೆ ಬಂದ ಬಿಟ್ಟಿರ್ತೈತಿ. ಇದು ಏನು ಹೇಳಕತ್ತಲ್ಲ, ಇದು ನಿಜ, ಇದು ಸತ್ಯ. ಈಗ ಹೆಂಗಂತಂತಂದ್ರೆ ಒಂದು ಹೊಸ ದೃಷ್ಟಿ, ಜೀವನದಡೆಗೆ ಒಂದು ಹೊಸ ದೃಷ್ಟಿಕೋನ ಅಂತಂತಂದ್ರೆ ಸತ್ಯ ಏನು ಅಂತ ಹೇಳಿ ಸರಿಯಾಗಿ ಕಂಡುಬಿಟ್ಟು ನೋಡುವ. ಈಗ ಹೆಂಗಂದ್ರೆ ಮೊದಲಂದ್ರೆ ಇಲ್ಯೂಷನ್ ಇತ್ತು ಇಲ್ಲಿ. ಸಿ ದಿಸ್ ಇಸ್ ಅ ಇಲ್ಯೂಷನೇಟೆಡ್ ವರ್ಲ್ಡ್. ಇದ್ರೊಳಗೆ ಏನು ಅದು ಇಲ್ಲೆಲ್ಲಿದ್ದೀರಿ ನೀವಿಲ್ಲ ಇಲ್ಲಿ. ಈಗ ಹೆಂಗೈತಿ ಅಂದ್ರೆ ನೀವು ಅದಿರಿ, ಈಗ ನೀವು ಅದಿರಿ, ಅದೇ ಸತ್ಯ. ಈಗ ಹೆಂಗೈತಿ ಅಂತಂದರೆ ನಿಮ್ಮಲ್ಲಿ ಈ ಥರದ ಜ್ಞಾನದ ಪ್ರಕಾಶ ಮೂಡಿದೆ. ನಾನು ಏನು ಮಾಡಬೇಕು, ನಾನು ಏನು ಮಾಡಬಲ್ಲೆ, ಇದೇನೈತೆ ರಿಫ್ಲೆಕ್ಟ್ ಆಗುತ್ತೆ, ತೋರ್ಸಾಕತ್ತದ ಅದಕ್ಕೆ. ಆಕೆ ಹೆಂಗೆ ಹಿಡ್ಕೊಂಡು ನೋಡ್ರಿ, ಚೆಸ್ಟ್ ಹತ್ರ ಹಿಡ್ಕೊಂಡಾಳೆ, ಏನೈತಿ ಇಲ್ಲಿ ಲೈಟ್ ಐತಿ. ಸೊ ಈಗ ಇದು ಇದು ಈ ನಿಮ್ಮ ಇನ್ನರ್ ಲೈಟನ್ನೇ ನಿಮ್ಮನ್ನು ಗೈಡ್ ಮಾಡ್ತಾ ಇದೆ. ಇನ್ನು ಮೇಲೆ ಈ ಪ್ರಯಾಣ ಅತಿ ಸುಖಕರವಾದದ್ದು. ಯಾಕಂದ್ರೆ ನೀವು ನಿಮ್ಮ ಮೇಲೆ ಕೆಲಸ ಮಾಡಾಕತ್ತೀರಿ. ಈಗ ನಿಮಗೆ ಗೊತ್ತಾಯ್ತು, ನಾನು ಲೈಟ್ ಹೊರಗಡೆ ಹುಡ್ಕಾಡಕತ್ತಿದ್ದೆ, ಲೈಟ್ ಹೊರಗಡೆ ಇಲ್ಲ, ಇದು ಒಳಗಡೆನೇ ಇದೆ ಅಂತಂದು ಹೇಳಿ. ಇದೇ ಸತ್ಯ ನೋಡ್ರಿ. ಅದಕ್ಕೆ ಹೇಳ್ತಾರೆ ಕತ್ತಲೆ ಆಗೈತಿ ಅಂತಂದು ಹೇಳಿ ಕತ್ತಲೆ ಜೋಡೆ ಬಡ್ದಾಡಕ್ಕೆ ಹೋಗ್ಬಿಡ್ರಿ, ಒಂದು ದೀಪ ಹಚ್ಚಿರಿ ಅಂತ ಹೇಳ್ತಾರೆ. ಈಗ ನೀವು ಆ ಕೆಲಸ ಮಾಡಿರಿ ಈಗಿಲ್ಲಿ. ಸೊ ಈಗ ನೀವು ದೇವರ ಹತ್ರ ಏನು ಕೇಳ್ತಾ ಇದ್ದೀರಾ ಅಂತ ಅನ್ನೋದನ್ನು ನೋಡೋಣ. ನೀವೇನು ಕೇಳ್ತಾ ಇರಬಹುದು? This card is so beautiful, man. ಎಸ್, ಎಷ್ಟು ಚೆನ್ನಾಗಿದೆ ನೋಡ್ರಿ ಕಾರ್ಡ್. ಎವಲ್ಯೂಷನ್, ಐ ವೆಲ್ಕಮ್ ಚೇಂಜ್. ಓಕೆ, ನೀವು ಹೋಲ್ ಹಾರ್ಟೆಡ್ಲಿ ಈ ಚೇಂಜ್ ವೆಲ್ಕಮ್ ಮಾಡಿರಿ ನಿಮ್ಮ ಲೈಫ್ದೊಳಗೆ. ಸೊ ಇನ್ಮೇಲೆ ನೀವು ಏನನ್ನಾದರೂ ಸಾಧಿಸಬಲ್ಲಿರಿ, ನೋ ಡೌಟ್. ಯಾಕೆ ಗೊತ್ತಾ, ಈಗ ನೀವೇ ಏನು ಹೇಳ್ತಾ ಇದ್ದೀರಿ ಗೊತ್ತಾ, ಈಗ ದೇವರಿಗೆ ಚೇಂಜ್ ಮೀ ಡಿವೈನ್ ಬಿಲೌಡ್ ಇನ್ ಟು ಒನ್ who knows we can evolve and be open at any age. Let me welcome change in uplifting and surprising ways. Allow me to trust the process, diving ever deeper into your love. ಈಗ ಹೆಂಗಂತಂದ್ರೆ ಯು ಆರ್ ಟೋಟಲಿ ಡಿಪೆಂಡೆಂಟ್ ಆನ್ ಡಿವೈನ್ ಎನರ್ಜಿ. ನೀವು ಡಿವೈನ್ ಎನರ್ಜಿಗೆ ಏನಾದರೂ ಕೇಳ್ರಿ, ಅದು ನಿಮ್ಮ ಕೆಲಸ ಮಾಡೇ ಕೊಡ್ತದೆ. ಅದು ಹೆಂಗೆ ಅಂತಂತಂದ್ರೆ ನೀವು ಎಷ್ಟು ಕಳಕಳಿಯಿಂದ ಕೇಳ್ತಿರಲ್ಲ, ಅದು ಅಷ್ಟೇ ಕಳಕಳಿಯಿಂದ ನಿಮ್ಮ ಕೆಲಸ ಮಾಡಿಕೊಡ್ತಿರ್ತೈತಿ. ಯಾಕಂದ್ರೆ ಅದು ನಿರಂತರವಾಗಿ ನಿಮ್ಮನ್ನು ಕೇಳ್ತಿರ್ತೈತಿ ಡಿವೈನ್ ಎನರ್ಜಿ. ನೀವು ಏನಾದರೂ ಬೇಕು 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 ಅನ್ನಕತ್ರಿ ಅಂತಂತಂದ್ರೆ ಅಲ್ಲಿ ಅದು ತಯಾರಾಗ್ತಿರ್ತೈತಿ. ನೀವು ಇಲ್ಲಿ ಬೇಕು ಬೇಕು ಅಂದರೆ ಅಲ್ಲಿ ತಯಾರಾಗ್ತಿರ್ತೈತಿ. ನೀವು ಇಲ್ಲಿ ಚೇಂಜ್ ಆಗಬೇಕು ಅಂತ ವಿಚಾರ ಮಾಡಿದ್ರಿ ಅಂತಂತ ಇಟ್ಕೊಡ್ರಿ, ಬೇರೆ ರೆಲ್ಮ್ದಾಗ ಯಾರು ಇರ್ತಾರಲ್ಲ ಅವ್ರು ನಿಮಗೆ ಅಲ್ಲಿ ಅದು ಅಷ್ಟು ಲಘು ಅಲ್ಲಿ ಟೆಲಿಪತಿ ಹೋಗಿರ್ತೈತೆ, ಅಲ್ಲಿಂದ ಕೆಲಸ ಸ್ಟಾರ್ಟ್ ಆಗಿರ್ತೈತಿ. ಯಾಕಂದ್ರೆ ಇಲ್ಲಿ ಒಂದು ಆತ್ಮ ಸಕ್ಸಸ್ ಸಕ್ಸಸ್ ಅಂದರೆ ದಿಸ್ ಇಸ್ ನಾಟ್ ದಟ್ ಕೈಂಡ್ ಆಫ್ ಸಕ್ಸಸ್, ಏನೋ ಅಂದರೆ ತನ್ನ ಲೈಫ್ ಅಪ್ಲಿಫ್ಟ್ ಮಾಡೋಕೆ ನೋಡಾಕತ್ತೈತಿ ಅಂತಂದು ಹೇಳಿ ಯಾವಾಗ ಅವ್ರಿಗೆ ಆ ಮೆಸೇಜ್ ಗೊತ್ತಾಗ್ತೈತಲ್ಲ, ಆ ಬೇರೆ ರೆಲಮ್ದಿಂದನೂ ನಿಮ್ಗೆ ಹೆಲ್ಪ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ನೀವು ಒಂದು ಹೆಜ್ಜೆ ಮುಂದೆ ತೊಗೊಂಡ್ರೆ ದೇವ್ರು ನಿಮ್ಮ ಎಡೆಗೆ ಅಥವಾ ಡಿವೈನ್ ಎನರ್ಜಿ ನಿಮ್ಮ ಎಡೆಗೆ ಒಂದು 100 ಸ್ಟೆಪ್ಸ್ ತೊಗೋತಂತ. ಸೊ ಯು ಆರ್ ವೆಲ್ಕಮಿಂಗ್ ಚೇಂಜ್, ಯು ಆರ್ ವೆಲ್ಕಮಿಂಗ್ ಚೇಂಜ್. ನಿಮಗೆ ಜೀವನದೆಡೆಗೆ ದೃಷ್ಟಿಕೋನ ಚೇಂಜ್ ಆಗಿದೆ ನೋಡಿ. ಈಗ ಹೆಂಗಿತ್ತು, ಈಗ ಏನು ತೋರಿಸತಿ ಏಸ್ ಆಫ್ ಕಪ್ಸ್ ಏನು ತೋರಿಸತಿ ಅಂತಂತಂದ್ರೆ, ನೀವು ಏನೆಲ್ಲ ಆಸೆ ಪಟ್ಟಿದ್ರಲ್ಲ, ಇದೇನಿದು ಕಪ್ ಐತಲ್ಲ, ಈ ಕಪ್ ಅದ ನಿಮ್ಮ ಆಸೆಗಳನ್ನೆಲ್ಲ ಮಾಡಿ ಕೊಡುವಂಗೆ ಅಂದ್ರೆ ಈಡೇರಿಸಿ ಕೊಡುವಂಗೆ ಈ ಕಪ್ಪನ್ನೆಲ್ಲ ತುಂಬತೈತೆ ಡಿವೈನ್ ಎನರ್ಜಿ. ನೋಡಿ ಅದೆಲ್ಲ ತುಂಬಿದು ಓವರ್ಫ್ಲೋ ಆಗಾಕತ್ತೈತಿ ಕೆಳಗೆ. ಆದ್ರೆ ಒಂದೇ ಒಂದು ಷರತ್ತು ಅಂತಂತಂದರೆ ನಾವು ರೆಡಿ ಆಗಬೇಕಷ್ಟೆ. ನೀವು ರೆಡಿ ಆದ್ರಿ ಅಂತಂದ್ರೆ ಆ ಕಡೆಯಿಂದ ಹೆಲ್ಪ್ ಬಂದೇ ಬರ್ತದೆ.
ಸೊ ನನಗನ್ಸಿದ ಮಟ್ಟಿಗೆ ಈ ಫಸ್ಟ್ ಪೈಲ್ ನಿಮಗೆ ರೀಡಿಂಗ್ ಇಷ್ಟ ಆಗಿರಬಹುದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಈಗ ಸೆಕೆಂಡ್ ಪೈಲ್ ನೋಡೋಣ. ಸೊ ದಿಸ್ ಇಸ್ ಸಕ್ಸಸ್. ಯಾರೆಲ್ಲ ಸಕ್ಸಸ್ ಕಾರ್ಡ್ ಚೂಸ್ ಮಾಡ್ಕೊಂಡಿದ್ದೀರಿ ಅವರಿಗಾಗಿ ಏನೆಲ್ಲ ಬರ್ತಾ ಇದೆ ಅಂತ. ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ. ನಮ್ಮ ಟ್ಯಾರೋ ಕಾರ್ಡ್ದೊಳಗೆ ವಾಂಟ್ಸ್ ಇದನ್ನು ತೋರಿಸ್ತಾವೆ, ಪ್ರೊಫೆಷನ್ನು, ಕರಿಯರು, ಸಕ್ಸಸ್ ಅಂದರೆ ನೀವು ಒಂಥರ ಸಾಧನೆಯ ಹಾದಿಯಲ್ಲಿ ಅಂತ ತನ್ಬೋದು. ಒಂದು ಪಿಕ್ಚರ್ ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡಿರಿ. ಸಿ, ಇಲ್ಲಿಯೂ ಟೈಗರ್ ಐತಿ, ಇಲ್ಲಿಯೂ ಟೈಗರ್ ಐತಿ, ಅಲ್ಲಿಯೂ ಟೈಗರ್ ಐತಿ. ಸಕ್ಸಸ್ ಅಂತಂತಂದರೆ ಅದಕ್ಕೆ ಎಷ್ಟು ಸಕ್ಸಸ್ಫುಲ್ ಆಗಬೇಕು ಅಥವಾ ಸಕ್ಸಸ್ ಅಚೀವ್ ಮಾಡಬೇಕು ಅಂತಂದರೆ ಅದು ಎಷ್ಟು ಸ್ಟ್ರಾಂಗ್ ವಿಷಯ ಅಂತಂದರೆ ವಿಚಾರ ಮಾಡಿರಿ. ಇಸ್ಕಾ ಮತ್ಲಬೇ टाइगर की सवारी करना. ಟೈಗರ್ ಕಿ ಸವಾರಿ ಕರ್ನೆ ಕೆ ಲಿಯೇ ನೀವು ಕಣ್ಣು ಮುಚ್ಕೊಂಡು ಎತ್ತಬೇಕಂತ ಎಂಜಾಯ್ ಮಾಡಿದರೆ ಸಕ್ಸಸ್ ಸಿಗಂಗಿಲ್ಲ. ಮೈಯೆಲ್ಲ ಕಣ್ಣಾಗಿರ್ಬೇಕು ಆ ಟೈಮ್ದೊಳಗೆ. ಯು ಶುಡ್ ಬಿ ವೆರಿ ಮಚ್ ಫೋಕಸ್ಡ್ ಅಲ್ವಾ? ನೋಡಿರಿ ಎಷ್ಟು ಕರೆಕ್ಟ್ ಐತಿ. ಇಲ್ಲಿ ಹುಲಿ, ಇಲ್ಲಿಯೂ ನೋಡಿರಿ. ಇದು ಸಕ್ಸಸ್ ಅಂದ್ರೆ ಏನು? ಕರಿಯರು, ಪ್ರೊಫೆಷನ್ನು, ನೀವೇನಾದರೂ ಸಾಧನೆ ಮಾಡಿದ್ದು. ಸಾಧನೆ ಹಾದಿಯಲ್ಲಿ ಬಹುತೇಕ ಎಂಡಮುರಿ ವೀರೇಂದ್ರನಾಥ್ ಅವ್ರದ್ದು ಏನಾದರೂ ಒಂದು ಕಾದಂಬರಿ ಇರ್ಬೋದು ಅದು. ಸೇಮ್. ಓಕೆ, ಚಲೋ ಇಸ್ಕೋ ಸ್ಟಾರ್ಟ್ करते हैं. ಸೊ ಯಾರೆಲ್ಲ ಈಗ ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ ಅವರಿಗಾಗಿ ಏನು ರೀಡಿಂಗ್ ಇದೆ ಅಂತ ನೋಡೋಣ. ನೋಡಿರಿ, ಇದು ಬಾಟಮದ ಕೆಳಗಡೆದು ಏನಿದೆ ಕಾರ್ಡ್ ಬಂದಿರ್ತದಲ್ಲ, ಇದು ನಿಮ್ಮ ಮನಸ್ಸಿನ ಆಳವಾದ ಇಚ್ಛೆಯನ್ನು ತೋರಿಸ್ತಿರ್ತೈತಿ. ಇದು ಆಳವಾದ ಇಚ್ಛೆ. ಈಗ ಹೆಂಗಂತ ಏನು ತೋರಿಸ್ತೈತಿ ಅಂತಂದ್ರೆ ಲೈಫ್ ಸೆಲೆಬ್ರೇಟ್ ಮಾಡ್ಕೋಬೇಕು, ಆಮೇಲೆ ಲೈಫ್ ಬ್ಯಾಲೆನ್ಸ್ಡ್ ಇರಬೇಕು, ಇಚ್ಛೆ ಪಟ್ಟಂಥ ಹೆಂಡತಿ, ಮಕ್ಕಳು, ಆಸ್ತಿ ಪಾಸ್ತಿ, ಅದು ಇದು ಅಂತೆಲ್ಲ ಈ ಥರದ ಕನಸು ನಿಮ್ಮಲ್ಲೇ ಇದೆ. ಓಕೆ. ಆದರೆ ಫ್ಲ್ಯಾಶ್ ಬ್ಯಾಕ್ನಾಗ ಹೆಂಗಿತ್ತು ಅಂತಂತಂದ್ರೆ ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ಒಂಥರ ಹರ್ಯಾಸ್ಟ್ ಇದ್ದಂಗೆ ಇದ್ರಿ ನೀವು. ನಿಮಗೇನು ಅನ್ನಿಸ್ತಿತ್ತು ಅಂತಂತಂದ್ರೆ ಏನು ಅಚೀವ್ ಮಾಡಿದ್ರು ನಿಮಗೆ ನೀವು ಮಾಡೇ ಇಲ್ಲ ಅಂತ ನಿಮಗೆ ಅನ್ನಿಸ್ತಿತ್ತು. ಅಂತಂದ್ರೆ ಹೆಂಗೆ ಅಂತಂತಂದ್ರೆ ನಿಮಗೆ ಒಂದು 4-5 ಕೆಲಸ ಕೊಟ್ಟಾಗ ಅದ್ರಾಗ 3 ಕೆಲಸ ಆದವು ಅಂತಂದ್ರೆ ನೀವು ಪಾಸಿಟಿವಿಟಿ ಕಡೆ ಲಕ್ಷ್ಯ ಕೊಡೋಂಗಿಲ್ಲ, ನೆಗೆಟಿವಿಟಿ ಕಡೆ ಜಾಸ್ತಿ ಲಕ್ಷ್ಯ ಕೊಡ್ತಿದ್ರಿ. ಅದೇ ಹೇಳ್ತಾರಲ್ಲ, ಒಂದು ಗ್ಲಾಸ್ನಾಗ ಹಾಫ್ ಗ್ಲಾಸ್ ನೀರು ಹಾಕಿ ಕೊಟ್ರೆ ನಿಮಗದು ಎಂಟಿನೆಸ್ ಕಡೆ ಜಾಸ್ತಿ ಲಕ್ಷ್ಯ ಹೋಗ್ತೋ, ಅಥವಾ ಎಷ್ಟು ನೀರೈತೆ ಅದ್ರ ಕಡೆ ಲಕ್ಷ್ಯ ಹೋಗ್ತೋ. ನಿಮ್ಮದೇನಂದ್ರೆ ಎಂಟಿನೆಸ್ ಕಡೆ ಲಕ್ಷ್ಯ. ನನಗೆ ಇದನ್ನು ಮಾಡೋಕ್ಕಾಗಲಿಲ್ಲಲ್ಲ, ಹಂಗಾಯ್ತು ಹಿಂಗಾಯ್ತು. ಯಾಕಂತಂದ್ರೆ ನಿಮಗೆ ಸಕ್ಸಸ್ ಬೇಕು ಅನ್ನೋವಂಥ ಕ್ರೇವಿಂಗ್ ಇತ್ತು, ಆದರೆ ಅದನ್ನು ಗೋಲ್ ಹೆಂಗೆ ಸೆಟ್ ಮಾಡಬೇಕು ಅಂತೇಳಿ ಗೊತ್ತಿದ್ದಿರಲಿಲ್ಲ. ಅಂದ್ರೆ ಟೈಗರ್ ಕಿ ಸವಾರಿ ಕರ್ನಾ ಹೇ, ಆದರೆ ಕಣ್ಣು ಮುಚ್ಕೊಂಡು ಸವಾರಿ ಮಾಡೋದು ಹಂಗೆ ಟೈಗರ್ ಈಸ್ ವೆರಿ ಡೇಂಜರಸ್. ಅದು ಯಾವಾಗೂ ಕೆಡಬೋದು, ನಿಮ್ಮ ಮೇಲೇ ಹಾವಿ ಆಗ್ಬೋದು. ಅದಕ್ಕೆ ಟೈಗರ್ ಮೇಲೆ ಸವಾರಿ ಮಾಡ್ಬೇಕಂತಂದ್ರೆ ಒಂಥರ ಸಕ್ಸಸ್ ಅಚೀವ್ ಮಾಡಿದಂಗೆ ಮೈಯೆಲ್ಲ ಕಣ್ಣಾಗಿರ್ಬೇಕು ಆ ಟೈಮ್ದೊಳಗೆ. ಎಷ್ಟು ಫೋಕಸ್ಡ್ ಇರ್ಬೇಕಂತೀರಿ. ನಾವೇನು ಇಚ್ಛೆ ಪಡ್ತೀವಿ ಅದರ ಪ್ರತಿ ಫೋಕಸ್ಡ್ ಇರ್ಬೇಕು, ಅಂದಾಗ ಸಕ್ಸಸ್ ನಮಗೆ ಸಿಗ್ತೈತಿ. ಇಲ್ಲಾಂದರೆ ಎನರ್ಜಿ ಎಲ್ಲ ಕಡೆ ಸ್ಕ್ಯಾಟರ್ಡ್, ಆ ಕಡೆ ಈ ಕಡೆ ಫೋಕಸ್ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಏನು ಮಾಡ್ಬೇಕಂತ ಹೇಳಿ ಗೊತ್ತಿಲ್ಲ, ಮಂದಿ ಹೇಳಿದ್ದನ್ನು ಕೇಳ್ಕೊತ ಅಡ್ಡಾಡೋದು, ಕಹಿಕೆ ನೈರೆ, ಈ ಥರದ ವಿಚಾರ. ಈಗ ನಿಮ್ಮ ತಲೆಯಾಗ ಏನು ಬರ್ತೈತಿ, ಈಗ ನಿಮ್ಮ ತಲೆಯೊಳಗೆ ಬಂದೈತಿ. ಈಗ ನಿಮ್ಗೆ ಏನು ಅನ್ನಿಸ್ತೈತಿ ಅಂತಂತಂದ್ರೆ ನಾನು ಏನನ್ನಾದರೂ ಸಾಧಿಸಬಲ್ಲೆ, ಲೈಫ್ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತಂದರೆ ಹೆಂಗೆ ಮಾಡ್ಕೋಬೇಕು ಅಂತ ನಿಮ್ಮ ತಲೆಯಾಗ ಈಗಾಗಲೇ ವಿಚಾರ ಬಂದೈತೆ. ಅದಕ್ಕನ ನೀವು ಇದನ್ನು ಸಕ್ಸಸ್ ಪೈಲ್ ಚೂಸ್ ಮಾಡ್ಕೊಂಡಿರಿ. ಈ ಥರದ್ದು ನಿಮ್ದು ಏನು ಮೆಂಟಾಲಿಟಿ ಇತ್ತಲ್ಲ, ನೀವು ಅದನ್ನು ಚೇಂಜ್ ಮಾಡತ್ತೀರಿ. ಈಗ ಹೆಂಗೆ ನೋಡಿರಿ, ಈಗ ಇಲ್ಲ ಏನು ಕಳ್ಕೊಂಡೇನಿ ಅದ್ರ ಕಡೆ ಲಕ್ಷ್ಯ ಇಲ್ಲ. ಈಗ ಏನು ನನ್ನ ಹತ್ರ ಉಳ್ಕೊಂಡೈತಿ ಅದನ್ನು ನಾನು ಹೆಂಗೆ ಸಂರಕ್ಷಣೆ ಮಾಡ್ಕೋಬೇಕು. ಒಂದು ಕಡೆ ಪಾಸಿಟಿವಿಟಿ ಐತಿ, ಒಂದು ಕಡೆ ನೆಗೆಟಿವಿಟಿ ಐತಿ. ಈಗ ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆ ಹೋಗಬೇಕು ಅಂತಂದ್ರೆ ಏನೋ, ಇಲ್ಲಂದ್ರೆ ದರ್ ಇಸ್ ಅ ಬ್ರಿಡ್ಜ್. ಈಗಾಗಲೇ ದೇವರಲ್ಲಿ ಮಾಡಿಟ್ಟಾನ ಒಂದು ಬ್ರಿಡ್ಜ್ ಐತಿ. ಈಗಾಗಲೇ ನೀವೇನು ಮಾಡಬೇಕು ಅಂತ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಷ್ಟೇ ಅಂತ ನಿಮಗೆ ಗೊತ್ತಾಗೈತಿ. ಈಗ ನೀವು ಅದರ ಪ್ರಯಾಣ ಸ್ಟಾರ್ಟ್ ಆಗೈತಿ. ಈಗ ಯು ಆರ್ ಆಲ್ಮೋಸ್ಟ್ ಆನ್ ದ ವೇ.
ಸ್ಟಾರ್ಟ್ ಆಗೈತಿ ಈಗ ಸದ್ಯ ಜರ್ನಿ. ನಾನಿಲ್ಲಿ ಹೇಳ್ತಾ ಇರೋದು ನಿಮ್ಮ ಮನಸ್ಸಿನ ಭಾವನೆ ಹೆಂಗೆ ಬದಲಾಯಿತು ಅಂತ. ಸೊ ಈಗ ಹೆಂಗದಿರಿ ಅಂತಂದ್ರೆ ನೀವು ಆಪ್ಟಿಮಿಸ್ಟಿಕ್, ಓಕೆ, ನಾಟ್ ಪೆಸ್ಸಿಮಿಸ್ಟಿಕ್. ಅವಾಗ ಹೆಂಗಿತ್ತು ಅಂತಂತಂದ್ರೆ ಒಂದು ಥರದ ಬಿಲೀಫ್ ಸಿಸ್ಟಮ್ ಏನಪ್ಪ ಅಂತಂತಂದ್ರೆ ಒಂದು ಕಂಫರ್ಟೇಬಲ್ ಝೋನ್ದಾಗಿದ್ದನ ಎಲ್ಲ ಕೆಲಸ ಮಾಡೋದು. ಕಂಫರ್ಟೇಬಲ್ ಝೋನ್ದಾಗಿದ್ದರೆ ಹೆಂಗೆ ಕೆಲಸ ಆಕೈತಿ, ಪ್ರೋಗ್ರೆಸ್ ಇರೋಂಗಿಲ್ಲಲ್ಲೇ. ನಮಗಾಗಿ ನಾವು ಜಾಗ ತಯಾರು ಮಾಡ್ಕೊಳ್ಳೋದು, ಅದಕ್ಕಾಗಿನ ಬಡದಾಡೋದು. ನಾ ಇಷ್ಟರಾಗ ಇದೇ ಕಂಫರ್ಟೇಬಲ್ ಝೋನ್ದಾಗಿದ್ದನ ನಾ ಎಲ್ಲ ಮಾಡವ ವಿಚಾರ ಮಾಡ್ಬೇಕು. ಅವಾಗ ಜಾಗ ಸಾಣದಿರ್ತೈತಿ, ನೀವು ಏನೆಲ್ಲ ಸಾಧಿಸಬಲ್ರಿ. ಯಾವಾಗ ನೀವು ಆ ಸರ್ಕಲ್ದಿಂದ ಹೊರಗೆ ಬರ್ತೀರಿ, ಯಾವಾಗ ನೀವು ರಿಸ್ಕ್ ತೊಗೊತೀರಿ, ಅವಾಗನಲ್ಲ ಲೈಫ್ ಡೆವಲಪ್ ಆಗೋದು ಅಂಥೇಳಿ. ನಿಮ್ಮ ಈ ಥರದ ವಿಚಾರಗಳೇನಿದ್ವಲ್ಲ, ನೀವು ಆದಷ್ಟು ಈ ಥರದ ವಿಚಾರಗಳಿಂದ ಹೊರಗೆ ಬರಾಕತ್ರಿ. ಯಾವಾಗಿದ್ರೂ ಒಂಥರ ಡಿಫೆನ್ಸಿವ್ ಮೋಡ್ನಾಗಿರೋದು, ಒಂಥರ ಪ್ರೊಟೆಕ್ಟಿವ್ ಮೋಡ್ನಾಗಿರೋದು ಅಂತಂದ್ರೆ ನಮ್ಮ ಭಾಷೆ ಒಳಗೆ ಅಂತಾರೆ ಒಂದು ಸ್ವಲ್ಪ ಮೈಚಳಿ ಬಿಟ್ಟು ಕೆಲಸ ಮಾಡಿರೋದಿಟ್ಟ ಅಂತಂದು ಹೇಳಿ. ಈಗ ಭಾಳ ಥಂಡಿದ್ದ ಮೈಚಳಿ ಬಿಟ್ಟು ಅಂತಂತಂದ್ರೆ ಥಂಡದು ಇದ್ದಾಗ ಸ್ವೆಟ್ರ್ ಗಿಟ್ರ್ ಒಮ್ಮೆ ಹಾಕ್ಕೊಂಡಿರ್ತೇವೆ ಮಾಡಿರ್ತೇವೆ ಅತಿ ಅವಾಗ ಕೆಲಸ ಮಾಡೋಕ್ಕಾಗ್ತಿರಂಗಿಲ್ಲ. ಅದನ್ನ ಸ್ವೆಟ್ರ್ ಗಿಟ್ರ್ ತೆಗೆದು ನೀವು ಆರಾಮಾಗಿ ಕೆಲಸದ ಮೇಲೆ ಫೋಕಸ್ ಮಾಡಿರಿ, ಕಾನ್ಸಂಟ್ರೇಟ್ ಮಾಡಿರಿ, ಕೆಲಸ ಮಾಡೋಕೆ ಶುರು ಮಾಡಿರಿ. ಚಳಿ ತನಕ ಬಿಟ್ಟು ಹೋಗಿರ್ತೈತಿ, ನಿಮ್ಗೆ ಗೊತ್ತೂ ಆಗಿರಂಗಿಲ್ಲ. ಆ ಥರ ಈಗ ಹೆಂಗೈತಿ ಅಂತಂತಂದ್ರೆ ಅವಾಗ ಸ್ಟೆಮಿನಾನು ಕಮ್ಮಿ ಐತಿ ನಿಮಗೆ. ಅಂದ್ರೆ ನೋಡಿರಿ ಹೆಂಗಿರ್ತೈತಿ ಅಂತಂತಂದ್ರೆ ಕಂಫರ್ಟೇಬಲ್ ಝೋನ್ದಾಗ ಇದ್ದ ಮೇಲೆ ನಮಗೆ ಒಂದೇ ಥರದ್ದು ರೂಢಿಯಾಗಿ ಬಿಟ್ಟಿರ್ತೈತಿ. ಹೊಸದೇನಾರ ಬಂತಂದ್ರೆ ಆ ಚೇಂಜ್ ನಾವು ವೆಲ್ಕಮ್ ಮಾಡಂಗಿಲ್ಲ, ಆ ಚಾಲೆಂಜನ್ನು ನಾವು ವೆಲ್ಕಮ್ ಮಾಡಂಗಿಲ್ಲ. ಯಾಕಂದ್ರೆ ನಮಗೆ ಅದನ್ನು ಮಾಡೋದಿರಂಗಿಲ್ಲಲ್ಲ. ಸೊ ವಿ ಗೆಟ್ ಫ್ರಸ್ಟ್ರೇಟ್. ಒಂಥರ ಯಾವಾಗಿದ್ರೂ ಎಗ್ರೆಸಿವ್ ಮೋಡ್ನಾಗ ಇರ್ತಿದ್ರಿ ನೀವು. ಅಂದ್ರೆ ಜೀವನ ಹೆಂಗೆ ಜೀವಿಸಬೇಕು ಅನ್ನೋದು ಗೊತ್ತಿದ್ದಿರಲಿಲ್ಲ. ಓಕೆ, ನೀವೇನು ಅನ್ಕೋತಿದ್ದೀರಿ ಅಂತಂತಂದ್ರೆ ಜೀವನ ಅಂತಂತಂದರೆ ಒಟ್ಟು ಬಡದಾಡೋದು. ಈಗ ಹೆಂಗೈತಿ ಅಂತಂದ್ರೆ ಯು ಆರ್ ಲರ್ನಿಂಗ್ ಫ್ರಾಮ್ ಪಾಸ್ಟ್ ಫೇಲ್ಯೂರ್. ಎಲ್ಲೆಲ್ಲಿ ಫೇಲ್ ಆದ್ರಿ ನೀವಿಗೆ ಲೆಕ್ಕ ಹಾಕತ್ತೀರಿ. ನಾನು ಇದನ್ನು ಮಾಡಬಾರ್ದಾಗಿತ್ತು ಬಟ್ ನಾನು ಮಾಡಿದೆ. ಈಗ ನಿಮ್ಮ ಮೇಲೆ ನೀವು ವರ್ಕ್ ಮಾಡಾಕತ್ತೀರಿ. ಅವಾಗ ಹೆಂಗತ್ತು ಅಂತಂದ್ರೆ ಅವಾಗ ಬರೀ ಎಕ್ಸ್ಕ್ಯೂಸಸ್, ಅಯ್ಯೋ ಇಲ್ರಿ ನಾ ಮಾಡಕ್ಕೆ ಹೋದ್ನಿರಿ, ಅದು ಹಂಗಾತ್ರಿ, ಅದು ಹಿಂಗಾತ್ರಿ, ಓನ್ಲಿ ಬ್ಲೇಮ್ ಗೇಮ್. ನನಗೆ ರಿಸೋರ್ಸಸ್ ಇದ್ದಿರಲಿಲ್ಲ ರೀ, ನನಗೆ ಅವಾಗ ಆರಾಮ ಇದ್ದಿರಲಿಲ್ಲ ರೀ, ಅವಾಗ ನನಗದು ಚಾನ್ಸ್ ತಪ್ಪಿ ಹೋತ್ರಿ. ಯಾವಾಗ ನೀವು ಮೆಂಟಲಿ ಫಿಟ್ ಅಲ್ಲ, ಯಾವಾಗ ನೀವು ಗಟ್ಟಿಯಾಗಿ ನಿರ್ಧಾರ ಮಾಡ್ತೀರಿ, ಯಾವಾಗ ನಿಮ್ಮ ಸಂಕಲ್ಪ ದೃಢವಾಗಿರ್ತದಲ್ಲ, ಅವಾಗ ನಿಮಗೆ ಏನೂ ಆಗಂಗಿಲ್ಲ. ನನಗೆ ಆರಾಮಿಲ್ರಿ, ಆದಿಲ್ರಿ, ಇಸ್ तरह के कोई एक्सक्यूजेस नहीं आएंगे उस वक्त. क्या करना मीन्स करना. ಈಗ ನಿಮ್ಮ ತಲೆಯಾಗ ಏನು ಬಂದತಿ ಅಂದ್ರೆ ಕರ್ನೆ ಕಾ ಹೇನಾ, ಓಕೆ ಐ ವಿಲ್ ಜಸ್ಟ್ ಡೂ ಇಟ್ ಅವ್ರ ಕುಚ್ ನಹಿ ಕರ್ನಾ. ಸೊ ಈಗ ಹೆಂಗೈತಿ ಅಂತಂತಂದರೆ ಸಕ್ಸಸ್ ನಡೆಗೆ ಈಗ ನೀವು ನಡೀತಾ ಇದ್ದೀರ. ಈಗ ನಿಮಗೆ ಗೊತ್ತಾಗೈತೆ ನಮ್ಮ ಮೇಲೆ ನಾವು ಕೆಲಸ ಮಾಡಬೇಕು ಅಂತಂದ್ರೆ ಇದರ ಅರ್ಥ ಏನು. ಓಕೆ, ನಾವು ಫೋಕಸ್ಡ್ ಹೆಂಗಿರಬೇಕು, ಆಮೇಲೆ ನಮ್ಮ ಕಾನ್ಫಿಡೆನ್ಸ್ ಮೇಲೆ ಹೆಂಗೆ ಕೆಲಸ ಮಾಡಬೇಕು, ನಮ್ಮ ಕಾನ್ಸಂಟ್ರೇಷನ್ ಮೇಲೆ ಹೆಂಗೆ ಕೆಲಸ ಮಾಡಬೇಕು. ಆಮೇಲೆ ಸೆಲ್ಫ್ ಡೌಟ್ ಭಾಳ ಇತ್ತು ನಿಮಗಂತೂ ನಿಮ್ಮ ಬದಲಾಗಿ ಒಟ್ಟು ಹಿಂಗೆ ಆತ್ಮವಿಶ್ವಾಸನೇ ಇರಲಿಲ್ಲ. ಅದೇನೋ ಅಂತಾರಲ್ಲ, ಮೇ ಮೀನ್ಸ್ ಖಾಮ್ ಏನೂ ಅದಕ್ಕೇನೂ ಅರ್ಥ ಇದ್ದಿರಲಿಲ್ಲ ಆವಾಗ. ಬಟ್ ಈಗ ನೀವು ಅದ್ರ ಮೇಲೆ ಕೆಲಸ ಮಾಡಾಕತ್ತೀರಿ, ನಿಮ್ಮ ಸೆಲ್ಫ್ ಡೌಟ್ ಮೇಲೆ ಕೆಲಸ ಮಾಡತ್ತೀರಿ. ನಿಮ್ಮ ಬಿಲೀಫ್ ಸಿಸ್ಟಮ್ಸ್ ಏನು, ಲಿಮಿಟೆಡ್ ಬಿಲೀಫ್ ಸಿಸ್ಟಮ್ಸ್ ಏನಿದ್ವಲ್ಲ, ಏನು ನಿಮ್ಮ ಜೀವನಕ್ಕೆ ನೀವೇ ಏನೋ ಬ್ಯಾರಿಯರ್ಸ್ ಹಾಕ್ಕೊಂಡಿದ್ರಲ್ಲ, ಅವೆಲ್ಲದ್ರ ಮೇಲೂ ನೀವು ಈಗ ಕೆಲಸ ಮಾಡಾಕತ್ತೀರಿ. ಅಂದರೆ ನಿಮ್ಗೆ ಗೊತ್ತಾಗೈತಿ ನಾ ಇದನ್ನು ಮಾಡ್ಕೊತ ಕುಂತ್ರೆ ನಾ ಎಲ್ಲಿ ಹೋಗಂಗಿಲ್ಲ ಈ ಸರ್ಕಲ್ ಬಿಟ್ಟು ಅಂತಂದು ಹೇಳಿ. ಸೊ ಈಗ ಹೆಂಗೆ ಅಂತಂದ್ರೆ ಜೀವನದ ಎಡೆಗೆ ಆಶಾವಾದಿಯಾಗಿ ನೋಡೋದು. ಅವಾಗ ಹೆಂಗೆ ಅಂತಂತಂದ್ರೆ ಪ್ರತಿಯೊಂದಕ್ಕೂ ನಿಮ್ಮ ಹತ್ರ ಏನಾದರೂ ಒಂದು ಎಕ್ಸ್ಕ್ಯೂಸ್ ಇರ್ತಿತ್ತು, ಅಥವಾ ನಿಮಗೆ ಯಾವಾಗಿದ್ರು ಅನಿಸ್ತಿತ್ತು ನನ್ನ ಸಪೋರ್ಟ್ದಾಗ ಈ ವಿಷಯ ಇಲ್ಲ, ಈ ಮನುಷ್ಯ ಇಲ್ಲ, ಹಂಗಾತು ಹಿಂಗಾತು, ನೀವು ಅದನ್ನು ಮಾಡ್ತಿದ್ರಿ. ಈಗ ಅದನ್ನು ಏನೂ ಮಾಡೋಂಗಿಲ್ಲ. ನೀವೇನು ಅನ್ಕೋತೀರಿ ಅಂತಂತಂದ್ರೆ ನಾನು ನನ್ನ ಜೀವನದ ಪ್ರಗತಿಗೆ ಏನೆಲ್ಲ ಮಾಡಬೇಕಲ್ಲ ಅದನ್ನು ನಾನೇ ಮಾಡಬೇಕು. ಅಂದ್ರೆ ಈಗ ಯು ಆರ್ ರೆಡಿ ಟು ಟೇಕ್ ಯುವರ್ ಓನ್ ರೆಸ್ಪಾನ್ಸಿಬಿಲಿಟಿ. ನಿಮಗೆ ಗೊತ್ತಾಗೈತೆ ಅದನ್ನು ಬಿಟ್ಟರೆ ಗತ್ಯಂತರ ಇಲ್ಲ ಅಂತಂದು ಹೇಳಿ. ಈಗ ಅವಾಗ ಹೆಂಗಿತ್ತು ಅಂತಂತಂದ್ರೆ ಎಷ್ಟೋ ಚಾನ್ಸಸ್ ಬಂದರೂ ಸಹಿತ, ಎಷ್ಟೋ ಪಾಸಿಬಿಲಿಟೀಸ್ ಇದ್ದರೂ ಸಹಿತ ನಿಮಗೆ ಅದ್ರ ಕಡೆ ಲಕ್ಷ್ಯ ಇರಲಿಲ್ಲ. ಯಾಕಂದ್ರೆ ಒಂಥರ ಯೂತ್ ಎನರ್ಜಿ ಎಲ್ಲ ಬೇಜವಾಬ್ದಾರಿತನ. ಈಗ ಹೆಂಗಂತಂತಂದ್ರೆ ಈಗ ನೀವು ಕ್ಯೂರಿಯಾಸಿಟಿ ಬಡಗಯ್ಯ
ನೋಡ್ರಿ, ಕ್ಯೂರಿಯಾಸಿಟಿ ಇರಬೇಕು. ಕ್ಯೂರಿಯಾಸಿಟಿ ಇತ್ತು ಅಂತಂತಂದ್ರೆ ಮನುಷ್ಯನ ಶರೀರಕ್ಕೂ ವಯಸ್ಸು ಲಘು ಆಗಂಗಿಲ್ಲ. ಅವ್ರು ನೋಡಕ್ಕೆ ಹಿಂಗೆ ಒಂಥರ ದೇ ಲುಕ್ ವೆರಿ ಯಂಗ್ ಅದಕ್ಕೆ ಜಮಿನಾಯಿ ಸೈನ್ ಯಾರ್ದು ಮಿಥುನ್ ರಾಶಿ ಯಾರ್ದು, ಮಿಥುನ್ ರಾಶಿ ಮಿಥುನ್ ಲಗ್ನ ಇದ್ದವರು ದೇ ಲುಕ್ ಮೋರ್ ಯಂಗ್ ಯಾಕಂದ್ರೆ ಅದು ಆ ಕ್ಯೂರಿಯಾಸಿಟಿ ಸಿಗ್ನಿಫೈ ಮಾಡ್ತೈತಿ ಮಿಥುನ್ ರಾಶಿ. ನಿಮಗೆ ಕ್ಯೂರಿಯಾಸಿಟಿ ಹೆಂಗಂತ ಯಾಕಂದ್ರೆ ಅವ್ರಿಗೆ ಕ್ಯೂರಿಯಸ್ ಯಾರು ಇರ್ತಾರಲ್ಲ ಅವ್ರು ಹೊಸದು ಎಕ್ಸ್ಪ್ಲೋರ್ ಮಾಡ್ತಿರ್ತಾರಲ್ಲ, ಬ್ರೈನ್ ಏನು ಮಾಡ್ತೈತಿ ಅಂತಂದ್ರೆ ಅದು ಅಲ್ಲೇ ನಿಂತು ಬಿಡ್ತೈತೆ, ಅದು ಮುಂದೆ ಹೋಗಂಗಿಲ್ಲ. ವಯಸ್ಸಾಗೈತೆ ಅಂತಂತ ಅದು ಅಂದ್ಕೊಳಂಗಿಲ್ಲ. ನೋಡ್ರಿ, ನಮ್ಮ ವಿಚಾರದ ಪ್ರಭಾವ ನಮ್ಮ ಶರೀರದ ಮೇಲೆ ಎಷ್ಟು ಬೀಳ್ತೈತಿ ಅಂತಂದು ಹೇಳಿ. ಜೀವನದಲ್ಲಿ ಸಕ್ಸಸ್ ಬರಬೇಕು ಅಥವಾ ಬರಬೇಕನ್ರಿ, ಅದನ್ನು ಅಚೀವ್ ಮಾಡಬೇಕು ಅಂತಂತಂದ್ರೆ ಅಲ್ಲಿ ಸೆಲ್ಫ್ ಲವ್ ಬೇಕು ಮತ್ತು ಸೆಲ್ಫ್ ಕೇರೂ ಬೇಕಲ್ಲಿ. ಅದು ಅಷ್ಟೇ ಮಹತ್ವದ್ದು. ಟಾರ್ಗೆಟ್ ರೀಚ್ ಮಾಡ್ಬೇಕಂತಂತಂದರೆ ನೀವು ನಿಮ್ಮ ಬಾಡಿ ಬದಲಾಗಿ ಭಾಳ ಕೇರ್ಫುಲ್ಲಂಗೆ ಇರಬೇಕು. ಯಾಕೆ ಗೊತ್ತಾ? ದಿಸ್ ಇಸ್ ದ ಮೀಡಿಯಾ ಟು ಅಚೀವ್ ಸಮಥಿಂಗ್. ಇದಿರದೇ ಹೋದರೆ ಏನೂ ಇರೋಂಗಿಲ್ಲ. ಈಗ ಹೆಂಗೈತಿ ಅಂತ ನಿಮಗೆ ಗೊತ್ತಾಗೈತಿ. ನನ್ನ ಇನ್ನರ್ ಸ್ಟ್ರೆಂಗ್ತ್ ಮೇಲೆ ಕೆಲಸ ಮಾಡಬೇಕು, ಫ್ರಸ್ಟ್ರೇಷನ್ ಬಿಡಬೇಕು. ನೀವು ಬಿಟ್ಟಿದ್ದೀರಿನೂ ಈಗ ಸದ್ಯ, ಈಗ ಬಿಟ್ಟಿರಿ, ಈಗ ನೀವು ಯು ಆರ್ ಆನ್ ದ ವೇ ನಾವು. ಈಗ ನಿಮ್ಗೆ ಗೊತ್ತಾಗೈತಿ ಈಗ ಹೆಂಗಂತಂದ್ರೆ ಒಂದು ಪರ್ಟಿಕ್ಯುಲರ್ ಜಗದಾಗಿದ್ದು ನಾನು ಅಲ್ಲೇ ಏನೂ ಸಾಧನೆ ಮಾಡೋಕ್ಕೆ ಬರೋಂಗಿಲ್ಲ ಅಂತಂದು ಹೇಳಿ. ಸೊ ಈಗ ಹೆಂಗಂತಂತಂದ್ರೆ ಈಗಿನ ಎನರ್ಜಿ ನಿಮ್ದು ಏನೈತಿ, ನಾವು ಆರ್ ವೆರಿ ಮಚ್ ಕ್ಯೂರಿಯಸ್. ಏನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ನನ್ನ ಜೀವನಕ್ಕಾಗಿ ನಾನೇ ಏನೆಲ್ಲ ಮಾಡಬೇಕು ಅನ್ನೋದ್ರ ಬದಲಾಗಿ ನಿಮಗೀಗ ಸದ್ಯ ವಿಚಾರದವೇ. ಲೈಕ್ ಯು ಆರ್ ಪ್ಲ್ಯಾನಿಂಗ್ ವೆರಿ ಪ್ಲ್ಯಾನ್ಫುಲಿ ಆ್ಯಂಡ್ ಯು ಆರ್ ವೆರಿ ಆ್ಯಕ್ಟಿವ್, ವೆರಿ ಆಪ್ಟಿಮಿಸ್ಟಿಕ್. ನೋಡಿರಿ, ನೀವೆಲ್ಲ ಪಾಸಿಟಿವ್ ವಿಷಯಗಳನ್ನು ನಿಮ್ಮಲ್ಲಿ ನೀವು ಅಳವಡಿಸ್ಕೊಂಡ್ರಿ ಅಂತಂತಂದ್ರೆ ನಿಮಗೆ ಮುಂದಿನ ಸಿಗ್ನಲ್ಸ್ ಬರ್ತಿರ್ತಾವೆ. ಅಂದ್ರೆ ನೀವು ಯಾವ ವೇ ಚೂಸ್ ಮಾಡ್ಕೋಬೇಕು ಅಂತಂತಂದ್ರು ನಿಮ್ಮ ಇನ್ನರ್ ವಾಯ್ಸ್ ನಿಮಗೆ ಹೇಳ್ತಿರ್ತೈತಿ. ನಿಮ್ಮ ಇನ್ನರ್ ಸ್ಟ್ರೆಂಗ್ತ್ನೂ ನಿಮಗೆ ಹೇಳ್ತೈತಿ. ಅಂದ್ರೆ ನಾನು ಏನು ಚೂಸ್ ಮಾಡ್ಕೋಬೇಕು ಮತ್ತು ನಾನು ಏನು ಚೂಸ್ ಮಾಡಿದ್ದನ್ನು ನಾನು ನಿಭಾಯಿಸಬಲ್ಲೆನೋ ಅಥವಾ ಇಲ್ವೋ ಅನ್ನೋದನ್ನು ಅದು ನಿಮ್ಮ ಇನ್ನರ್ ಸ್ಟ್ರೆಂಗ್ತ್ ಹೇಳ್ತಿರ್ತೈತಿ ನಿಮಗೆ. ಇದೆಲ್ಲ ಯಾವಾಗ ಅಂತಂತಂದ್ರೆ ನಮ್ಮ ಕಡೆಗೆ ನಮಗೆ ಜಾಸ್ತಿ ಫೋಕಸ್ ಇದ್ದಾಗ. ಮೊದಲೆಲ್ಲ ಹೆಂಗೆ ನಿಮ್ಮ ಎನರ್ಜಿ ಒಂಥರ ಡ್ರೆನೌಟ್ ಆದಂಗೆ ಆಕಿತ್ತು. ಈಗ ನಿಮ್ಗೆ ಯಾವಾಗಿದ್ರೂ ಅದು ಹೇಳಿದ್ನಲ್ಲ, ಒಂಥರ ಎಕ್ಸ್ಕ್ಯೂಸಸ್, ನನ್ನ ಕೈಲೇ ಇಷ್ಟ ಆಗ್ತೈತಿ. ನಿಮಗೊಂದು ಬಿಲೀಫ್ ಸಿಸ್ಟಮ್ ಐತಿ, ಏನಪ್ಪ ಅಂದ್ರೆ ನಾನು ಇದಕ್ಕಿಂತ ಹೆಚ್ಚಿಗೆ ಮಾಡಲಾರೆ ಅಥವಾ ನನ್ನ ಕೈಯಿಂದ ಆಗಂಗಿಲ್ಲ ಅಂತಂದು ಹೇಳಿ ನಿಮ್ಮ ತಲೆಯಾಗಿರ್ತದೆ. ಬಟ್ ಯು ಆರ್ ನಾಟ್ ದ್ಯಾಟ್ ಪರ್ಸನ್ ಈಗ ಹೆಂಗೈತಿ ಅಂತಂತಂದ್ರೆ ಸರಿಯಂಗೆ ಗ್ರೂಮಿಂಗ್ ಮಾಡ್ಕೊಳಕತ್ತೀರಿ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಾಕತ್ತೈತಿ. ಓಕೆ, ಇನ್ ಕೇಸ್ ನೀವೇನಾದರೂ ಸ್ಟೂಡೆಂಟ್ ಇದ್ದರೆ ನಿಮಗೆ ಈಗಾಗಲೇ ಸ್ಟೇಜ್ ಗಟ್ಸ್ ಬರ್ತಾಯಿದೆ, ಕಮ್ಯುನಿಕೇಷನ್ ಸರಿಯಾಗತ್ತೈತಿ, ನೀವು ಒಳ್ಳೆ ವಿಷಯಗಳನ್ನು ಪ್ಲ್ಯಾನ್ ಮಾಡ್ತೀರಿ. ನಿಮಗೆ ಯಾವ ವಿಷಯ ಅರ್ಥ ಆಗಂಗಿಲ್ಲೋ ಅದನ್ನು ನೀವು ಅಡ್ವೈಸ್ ತೊಗೋತೀರಿ ಬೇರೆಯವ್ರ ಕಡೆಯಿಂದ. ಅಂದರೆ ಯಾವುದೇ ಒಂದು ಪಾಸಿಟಿವ್ ವಿಷಯವನ್ನು ನಾವು ನನಸಾಗಬೇಕು, ಪಾಸಿಟಿವ್ ವಿಷಯ ಅದು ಬರೀ ಕನಸಿನಾಗಿತ್ತಂದ್ರೆ ಅದು ಅಲ್ಲೆಷ್ಟು ಪಾಸಿಟಿವ್ ಇರ್ತದೆ. ಅದು ನನಸಾಗಬೇಕು ಅಂತಂದರೆ ಅದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದು ಈಗ ಸದ್ಯ ನಿಮಗೆ ಗೊತ್ತು. ನವ್ ಯು ಬಿಕಮ್ ವೆರಿ ಇಂಟೆಲಿಜೆಂಟ್, ಲೈಕ್ ಫುಲ್ ಆಫ್ ಎನರ್ಜಿ. ಯು ಆರ್ ವೆರಿ ಮಚ್ ಎನರ್ಜೆಟಿಕ್. ಇಲ್ಲಿ ನೋಡ್ರಿ, ಇಲ್ಲೇ ರೆಡ್ ಕಲರ್ ಜಾಸ್ತಿ ಐತಲ್ಲ, ರೆಡ್ ಕಲರ್ ಏನು ತೋರಿಸ್ತತಿ? ಅಗ್ರೆಷನ್ ತೋರಿಸ್ತತಿ, ಆಮೇಲೆ ಹೈಪರ್ ಆ್ಯಕ್ಟಿವಿಟೀಸ್ ತೋರಿಸ್ತೈತಿ. ಇದೇನು ಮಾಡ್ತೈತಿ ಅಂತಂತಂದ್ರೆ ಟಾರ್ಗೆಟ್ ರೀಚ್ ಮಾಡೋಂಗಿಲ್ಲ, ಅಷ್ಟು ಸ್ಪೀಡ್ ಇರ್ತೈತಿ. ಸೊ ಹೆಂಗೆ ಅಂತಂತಂದ್ರೆ ಆ ಸ್ಪೀಡ್ನೊಳಗೆ ನಮಗೆ ಗೊತ್ತಾಗಿಲ್ಲ ನಾವು ಏನು ಮಾಡಬೇಕು ಅಂತ. ಈಗ ಮಾರ್ಷಿಯಲ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಅವಾಗ ನಿಮ್ಮಲ್ಲಿ ಕಂಪ್ಯಾಷನ್ ಅನ್ರಿ ಅಥವಾ ಪೇಷನ್ಸ್ ಅನ್ರಿ ಇದು ಇರೋಂಗಿಲ್ಲ. ಅವಾಗ ಹೆಂಗಂದ್ರೆ ಎಲ್ಲ ಆತರವಾಗಿ ಎಲ್ಲ ಮುಗಿಸ್ಬಿಡ್ಬೇಕು ಅಂತ ಅನ್ನುವಂಥದ್ದು. ಈಗ ಹಂಗಿಲ್ಲ. ಈಗ ಹೆಂಗಾಗೈತಿ ಅಂತಂತಂದ್ರೆ ಸೆಲ್ಫ್ ಲವ್ ಅಂತೈತಿ, ಸೆಲ್ಫ್ ಕೇರ್ ಅಂತಂತೈತಿ. ಆಮೇಲೆ ಸೋಲು ಗೆಲುವು ಮಾನ ಅಪಮಾನಗಳನ್ನು ಬ್ಯಾಲೆನ್ಸ್ಫುಲಿ ಅನುಭವಿಸ್ಬೇಕು. ಬ್ಯಾಲೆನ್ಸ್ಡ್ ಇರಬೇಕು ಆ ಮನುಷ್ಯ, ಯಾವುದಕ್ಕೂ ಅತಿರೇಕಕ್ಕೆ ಹೋಗಬಾರ್ದು. ಆ ಥರದ ಎಲ್ಲ ಬುದ್ಧಿ ಸದ್ಯ ನಿಮ್ಮ ಹತ್ರ ಐತಿ. ಅಂದ್ರೆ ಒಂದು ಸಕ್ಸಸ್ಫುಲ್ ಪರ್ಸನ್ ಏನು ಮಾಡಬೇಕು, ಹೆಂಗಿರಬೇಕು ಅನ್ನೋದ್ರ ಬದಲಾಗಿ ನೀವು ಕೂಲಂಕಷವಾಗಿ ವಿಚಾರ ಮಾಡಿ ಆ ದಾರಿಯಲ್ಲಿ ನಡೀತಾ ಇದ್ದೀರ. ಈಗ ಹೆಂಗೈತಿ ಅಂತಂತಂದ್ರೆ ಈಗ ನಿಮ್ಗೆ
ಸಿಗಬೇಕು ಅಂತಂತಂದರೆ ಎಗ್ರೆಸಿವ್ ಆಗಿ ಉಪಯೋಗ ಇಲ್ಲ. ಸೊ ನಾ ಪೇಷನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಗೊತ್ತೈತಿ. ಈಗ ನೋಡಿರೇನು ಸಕ್ಸಸ್ಫುಲ್ ಪರ್ಸನ್ಸ್ ಎಲ್ಲ ಅವ್ರೇನು ಯಾವಾಗಾದರೂ ಒದರಾಡೋದನ್ನು ಚಿರಾಡೋದನ್ನು ನೋಡಿರೇನು, ಬಟ್ ಒಂದು ಸಿಂಪಲ್ ಒಂದು ಸ್ಮೈಲ್ ಇರ್ತೈತೆ ಅವ್ರ ಫೇಸ್ ಮೇಲೆ. ಅದೇನು ತೋರಿಸ್ತತಿ ಅಂತಂದ್ರೆ ಒಂಥರ ಸಂತೃಪ್ತಿಯ ಮನೋಭಾವನೆ. ನಾನು ಅದನ್ನು ಅಚೀವ್ ಮಾಡಿದೆ ಅಂತಂದು ಹೇಳಿ ಅವ್ರು ನಿಮ್ಮನ್ನು ಕಣ್ಣಿನಿಂದಲೇ ಅಳಿತಿರ್ತಾರೆ. ಸಕ್ಸಸ್ಫುಲ್ ಪರ್ಸನ್ಸು ಕಣ್ಣಿನಿಂದಲೇ ಅಳಿತಿರ್ತಾರೆ ಮುಂದಿನ ಮನುಷ್ಯನ. ಅವ್ರಿಗೆ ಗೊತ್ತಿರ್ತೈತಿ, ಯಾಕಂದ್ರೆ ಅವರು ತಮ್ಮ ಪ್ರತಿ ಅಷ್ಟು ಫೋಕಸ್ಡ್ ಇರ್ತಾರೆ. ಸೊ ಮತ್ತೊಬ್ಬರು ವೈಬ್ರೇಷನ್ಸ್ ಅವ್ರು ಅಗದಿ ಲಘು ಕಂಡು ಹಿಡಿಬೋದು. ಈ ಥರದ ಯಾವ್ಯಾವ ಒಳ್ಳೆಯ ಗುಣಗಳು ಅದಾವಲ್ಲ ಅವನ್ನೆಲ್ಲ ನೀವೀಗ ಕಲ್ಟಿವೇಟ್ ಮಾಡ್ಕೊಂಡಿರಿ. ಇನ್ನರ್ ಸ್ಟ್ರೆಂಗ್ತ್ ಮೇಲೆ ಕೆಲಸ ಮಾಡೋದನ್ರಿ, ಅಥವಾ ಸೆಲ್ಫ್ ಕಂಟ್ರೋಲ್ ಅನ್ರಿ, ಈ ಎಲ್ಲ ವಿಷಯಗಳು ಈಗ ಅಗದಿ ಸರಿ ಹಿಂಗೆ ಗೊತ್ತಾಗತ್ತಾವ. ಅಂದರೆ ಇದನ್ನೆಲ್ಲ ಏನು ಮಾಡಿದರೆ ಇವನ್ನೆಲ್ಲ ನಾನು ಸರಿದೂಗಿಸ್ಕೊಂಡು ಹೋಗ್ಬೋದು ಅಂತ ನಿಮ್ಗೆ ಗೊತ್ತಾಗೈತಿ. ಈಗ ನೀವು ದೂರದೃಷ್ಟಿ ಉಳ್ಳ ಮನುಷ್ಯ, ದೂರದೃಷ್ಟಿ ಉಳ್ಳವ್ರು ಹೆಂಗಿರ್ತಾರೆ ಅಂದರೆ ಶಾಣೆ ಇರ್ತಾರೆ. ಅವ್ರಿಗೆ ಉನ್ಕೋ ಆಜ್ ನಹೀ ಜೀನಾ ಹೇ, ಆಜ್ ಭೀ ಜೀನಾ ಹೇ, ಕಲ್ ಭೀ ಜೀನಾ ಹೇ, ಅವ್ರ ಪರ್ಸೋ ಭೀ ಜೀನಾ ಹೇ. ಅವ್ರು ಮುಂದೆ ಬರುವಂಥ ಎಲ್ಲ ಕಾನ್ಸಿಕ್ವೆನ್ಸಸ್ಸನ್ನು ವಿಚಾರ ಮಾಡಿ ಇವತ್ತೇ ನಿರ್ಧಾರ ತೊಗೊಂಡಿರ್ತಾರೆ. ಆ ಥರದ ವ್ಯಕ್ತಿತ್ವ ನಿಮ್ಮದು ಆಗ್ತಾ ಇದೆ ಈಗ ಸದ್ಯ. ಸಿ ಅಚ್ಚೇ ದಿನ ಬಹುತ್ ನಜ್ದೀಕ್ ಹೈ, ಅಚ್ಚೇ ದಿನ ಬಹುತ್ ಮೀನ್ಸ್ ಬಹುತ್ ನಜ್ದೀಕ್ ಹೈ. ಯಾಕಂತಂತಂದ್ರೆ ಇದಕ್ಕೆ ಏನೇನು ಬೇಕೋ ಇದನ್ನು ಲೈಫ್ ಸೆಲೆಬ್ರೇಟ್ ಮಾಡೋಕ್ಕೆ ಏನೇನು ಪ್ರಿಪ್ರೇಷನ್ ಬೇಕು ನೀವು ಈಗಾಗಲೇ ಎಲ್ಲ ಮಾಡ್ತಾ ಇದ್ದೀರಾ. ನೀವು ಯಾವುದೇ ಥರದ ಮಿಸ್ಟ್ರಿ, ಯಾವುದೇ ಥರದ ಚಾಲೆಂಜಸ್ ಎಲ್ಲ ಫೇಸ್ ಮಾಡೋಕ್ಕೂ ರೆಡಿ, ಸಾಲ್ವ್ ಮಾಡೋಕ್ಕೂ ರೆಡಿ. ಈಗ ನೋಡ್ರಿ, ಅವ್ನು ಟೈಗರ್ ಮೇಲೆ ಮನುಷ್ಯ ಕುಂತಾನೆ. ಇನಿಷಿಯಲಿ ನೀವು ಹಿಂಗೆ ಕುಂಡ್ರಕ್ಕೆ ಬರೋಂಗಿಲ್ಲ. ಅದಕ್ಕೆ ನೀವು ಈಗ ಇನಿಷಿಯಲಿ ಪ್ರಾಕ್ಟೀಸ್ ಮಾಡಾಕತ್ತೀರಿ. ನಾನು ಹಂಗೆ ಆರಾಮಂಗೆ ಕುಂಡ್ರಬೇಕು ಅಂತಂತಂದ್ರೆ ನಾನು ಏನೆಲ್ಲ ವಿಷಯಗಳನ್ನು ನಾನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತಂದು ಹೇಳಿ. ಸೊ ನಿಮಗೆ ಅಂದರೆ ಸಾಧನೆಯ ಹಾದಿಯಲ್ಲಿ ಏನು ಮಾಡಬೇಕು ಅಂತ ಈಗ ಅಗದಿ ಸರಿ ಹಂಗೆ ಗೊತ್ತಾಗೈತಿ ಈಗ ನಿಮಗೆ. ಸೊ ನಾವು ಯಾರು ವೆರಿ ಪೇಷಂಟ್. ಆಮೇಲೆ ಸೆಲ್ಫ್ ಕಂಟ್ರೋಲ್ ಬಂದೈತಿ ಈಗ ನಿಮಗೆ. ಯಾಕಂದ್ರೆ ಹೆಂಗಿರ್ತೈತಿ, ಸೆಲ್ಫ್ ಕಂಟ್ರೋಲ್ ಇಲ್ದಾಗನ ನಾವು ಸಿಟ್ಟಿಗೆದ್ದು ಎಲ್ಲ ಎಡವಟ್ಟು ಮಾಡ್ಕೊಳ್ಳುವಂಥ ಎಡವಟ್ಟು ಮಾಡ್ಕೊಳ್ಳುವಂಥ ವಿಷಯಗಳೆಲ್ಲ ಆಗ್ತಿರ್ತಾವೆ. ಈಗ ನೋಡ್ರಿ, ಆ ಲೇಡಿ ಹೆಂಗದಾಳ, ಈಗ ನಿಮ್ಮಲ್ಲಿ ಕಾನ್ಫಿಡೆನ್ಸು ಇಷ್ಟು ಬಂದೈತಿ. ಆಮೇಲೆ ನೋಡ್ರಿ, ಕಾನ್ಫಿಡೆನ್ಸು ಇರಬೇಕು, ಆಮೇಲೆ ಸ್ವಲ್ಪ ಚತುರತೆನೂ ಇರಬೇಕು. ಯಾಕೆ ಗೊತ್ತಾ, ಆ ಲೇಡಿಯಾದ ಸಿಂಹದ ಬಾಯೊಳಗೆ ಕೈ ಹಾಕ್ಯಾಳ. ಈಗ ನೋಡ್ರಿ, ಬರೀ ಕೈ ಹಾಕಿ ಬಿಟ್ಬಿಟ್ರೆ ನಡೀತೇನೋ ಇಲ್ಲ, ನಿಮಗೆ ಗೊತ್ತಾಗ್ಬೇಕು ಯಾವಾಗ ನಾವು ಪಟ್ನ ತಕ್ಕೋಬೇಕಂತಂದು ಹೇಳಿ. ಅಂದ್ರೆ ಅದಕ್ಕನ್ನೋದು ಶಾಣೆತನ ಅಂತಂದು ಹೇಳಿ. ಅಂದರೆ ಯಾವಾಗ ಏನು ಮಾಡಬೇಕು ಅಂತಂದು ಹೇಳಿ ಗೊತ್ತಾಗಬೇಕು. ಆಕಿಗೆ ಒಂದು ಕ್ರೌನ್ ಹಾಕ್ಯಾರ, ಅಲ್ಲಿ ತಲೆ ಮೇಲೆ ಒಂದು ಇನ್ಫೈನೈಟ್ ಒಂದು ಸಿಂಬಾಲ್ ಐತಿ. ಸೊ ಹೆಂಗೈತಿ ಅಂತಂದ್ರೆ, ಹಾರ್ಡ್ ವರ್ಕ್ ನೀವು ಮಾಡ್ತೀರಿ. 5, 6, 7, 8 ನಂಬರ್ ಸ್ಯಾಟನ್ ತೋರಿಸ್ತೈತಿ. ಹಾರ್ಡ್ ವರ್ಕ್ ನೀವು ಮಾಡ್ತೀರಿ. ಮಾಡಿದ ಮೇಲೆ ಯು ವಿಲ್ ಗೆಟ್ ಮಲ್ಟಿಪಲ್ ಪಾಸಿಬಿಲಿಟೀಸ್ ಇನ್ ಯುವರ್ ಕರಿಯರ್, ಪ್ರೊಫೆಷನ್, ಬಿಸ್ನೆಸ್. ನೀವು ಇಷ್ಟಪಟ್ಟಂಥದ್ದೆಲ್ಲ ನಿಮ್ಮ ಹತ್ರ ಬರ್ತಾ ಇದೆ. ಪೂರ್ತಿಯಾಗಿ ಲೈಫ್ ಬ್ಯಾಲೆನ್ಸ್ ಆಗತ್ತೈತಿ. ಸೊ ಮತ್ತೆ ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ ನೋಡೋಣ. ಓಕೆ, ಸೀದಾ ಕಾರ್ಡ್, ದಿಸ್ ಇಸ್ ಸ್ಟ್ರೆಂಗ್ತ್ ಕಾರ್ಡ್. ಇಲ್ಲಿ ನೋಡ್ರಿ, ಇಲ್ಲೂ ಸ್ಟ್ರೆಂಗ್ತ್ ಐತಿ, ಇಲ್ಲೂ ಸ್ಟ್ರೆಂಗ್ತ್ ಐತಿ. ಡೇ ಬೈ ಡೇ ಯು ಬಿಕಮ್ ಸ್ಟ್ರಾಂಗ್. ಲೈಟನ್ ಯುವರ್ ಲೋಡ್. ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ ಕಾರ್ಡ್. ಈಗ ನಿಮಗೆ ಗೊತ್ತಾಗೈತಿ. ಲೈಟನ್ ಯುವರ್ ಲೋಡ್ ಅಂತಂತಂದ್ರೆ ಬರೀ ಕೆಲಸದ ಹೊರೆ ಅಂತ ಅಷ್ಟೇ ತಿಳ್ಕೊಬೇಡ್ರಿ. ನೋಡಿರಿ, ನೀವು ಕೆಲಸ ಜಾಸ್ತಿ ಮಾಡಿ ನೋಡಿರಿ, ನಿಮಗೆ ಫಿಸಿಕಲಿ ನೀವು ಎಕ್ಸಾಸ್ಟ್ ಆಗಿರ್ತೀರಿ. ಆದರೆ ನೀವೇನೂ ಕೆಲಸ ಮಾಡಬೇಡ್ರಿ, ನೀವು ನಿಮ್ಮ ತಲೆ ಸರಿ ಉಳಿಲಿಲ್ಲ ಅಂತಂತಂದರೆ ನೀವು ಅದಕ್ಕಿಂತಲೂ ಜಾಸ್ತಿ ಮೆಂಟಲಿ ಎಕ್ಸಾಸ್ಟ್ ಆಗ್ತೀರಿ. ವಿಚಾರ ಮಾಡಿ ನೋಡ್ರಿ ನೀವು. ಯಾಕಂದ್ರೆ ಆ ಬರ್ಡನ್ನ, ಆ ಲೋಡ್ ನಿಮಗೆ ತೊಗೊಳಕ್ಕಾಗೋದಿಲ್ಲ. ಇಲ್ಲಿ ಹೆಂಗೈತಿ ಅಂತಂದ್ರೆ, ಮೊದಲು ಎರಡರದ್ದು ಬರ್ಡನ್ ಇತ್ತು ನಿಮಗೆ, ಫಿಸಿಕಲಿ ಮೆಂಟಲಿ. ಯಾಕಂದ್ರೆ ಅವಾಗ ಅಗ್ರೆಷನ್ ಜಾಸ್ತಿ ಇತ್ತು, ಸಿಟ್ಟು ಲಘು ಬರ್ತಿತ್ತು, ಗಡಿಬಿಡಿಯಿಂದ ಕೆಲಸ ಮಾಡ್ಬೇಕಂತಿದ್ರಿ, ಗೋಲ್ ಫಿಕ್ಸ್ ಇರಲಿಲ್ಲ. ಈಗ ಹಾಗೆಲ್ಲ ಅಲ್ಲ. ಈಗ ನಿಮ್ಗೆ ಹೆಂಗೈತಿ ಅಂದ್ರೆ ನಿಮ್ಮ ಪೊಟೆನ್ಷಿಯಲ್ ಏನಂತ ಗೊತ್ತಾಗೈತಿ. ಎಲ್ಲಿ ಎಷ್ಟು ನನ್ನ ಶಕ್ತಿ ಎಲ್ಲಿ ಎಷ್ಟು ಹಾಕಬೇಕು ಅಂತ ನಿಮಗೆ ಗೊತ್ತೈತಿ. ಯಾವ ವಿಷಯಕ್ಕೆ ಎಲ್ಲಿ ಎಷ್ಟು ಖರ್ಚು ಮಾಡ್ಬೇಕಂತ ಅಷ್ಟೇ ಗೊತ್ತೈತಿ ನಿಮಗೆ. ನೀವು ಅದಕ್ಕಿಂತ ಹೆಚ್ಚಿಗೆ ಏನೂ ಮಾಡೋಕತ್ತಿಲ್ಲ. ಸೊ
ಯಾವ ವಿಷಯಕ್ಕೆ ಎಷ್ಟು ಸ್ಟ್ರೆಂಗ್ತ್ ಬೇಕು ಅಥವಾ ಎಷ್ಟು ಸ್ಟ್ರೆಂಗ್ತ್ ಹತ್ತತಿ ಅನ್ನೋದನ್ನು ನಿಮಗೆ ಗೊತ್ತೈತಿ. ಸೊ ಹೆಂಗಂತಂದ್ರೆ ಎಲ್ಲ ಕಡೆಯಿಂದ ವಿಚಾರ ಮಾಡಿದ್ರೆ ಈಗ ನೀವು ಅತಿ ಬುದ್ಧಿವಂತ ಮನುಷ್ಯ. ನಿಮಗೀಗ ಸದ್ಯ ಜಾಸ್ತಿ ಅಡ್ವೈಸದ್ದು ಏನೂ ಅವಶ್ಯಕತೆ ಇಲ್ಲ. ನೋಡ್ರಿ, ಮನುಷ್ಯ ತನ್ನನ್ನು ತಾನು ಬದಲಾಯಿಸಬೇಕು ಅಂತ ಎಂದು ನಿಶ್ಚಯ ಮಾಡ್ತಾನಲ್ಲ, ಎಂದಲ್ಲ ಕ್ಷಣಕ್ಕೆ ನಿಶ್ಚಯ ಮಾಡ್ತಾನಲ್ಲ, ಅವನ ಕಡೆಗೆ ಡಿವೈನ್ ಗ್ರೇಸ್ ಬರೋಕ್ಕೆ ಸ್ಟಾರ್ಟ್ ಆಕತಿ. ನಿಮಗೆ ಗೊತ್ತಿರ್ಲಾರ್ದಂಗನ ನಿಮಗೆ ಈ ಯೂನಿವರ್ಸ್ ಇಷ್ಟು ಚಂದ ನಿಮಗೆ ಮೆಸೇಜಸ್ ಕಳ್ಸೋಕೆ ಸ್ಟಾರ್ಟ್ ಮಾಡ್ತೈತಲ್ಲ. ಯಾಕಂದ್ರೆ ನೋಡ್ರಿ, ಸಕ್ಸಸ್ ಬೇಕು ಅಂತಂತಂದರೆ ಕಣ್ಣು ಮುಚ್ಕೊಂಡು ಒಂದು ದಾರಿಯಿಂದ ಹಿಡ್ಕೊಂಡು ಹೊಂಟ್ರೆ ಸಕ್ಸಸ್ ಬರೋಂಗಿಲ್ಲ. ಅವಾಗ ಅವೇರ್ನೆಸ್ ಇರಬೇಕಾಕೈತಿ. ಆ ಅವೇರ್ನೆಸ್ ಏನು ಮಾಡ್ತೈತಿ ಅಂತಂದರೆ ನಿಮಗೆ ಎಲ್ಲ ಮೆಸೇಜ್ಗಳನ್ನು ಒದಗಿಸ್ಕೊಡ್ತೈತಿ, ಯಾವಾಗ, ಎಲ್ಲಿ, ಏನು, ಎಷ್ಟು ಮಾಡಬೇಕು ಅಂತಂದು ಹೇಳಿ. ಸೊ ಡಿವೈನ್ ಎನರ್ಜಿ ಈಸ್ ಹೆಲ್ಪಿಂಗ್ ಯು. ಮತ್ತು ನೀವು ಈಗ ಏನೆಲ್ಲ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಜಸ್ಟಿಸ್ ಸರ್ವ್ ಆಗೇ ಆಗ್ತದೆ. ये क्या है इधर, ये तकड़ी तोल मोल के देखता है. ಇದು ನೋಡ್ರಿ, ಖಡ್ಗ ಎಷ್ಟು ಸ್ಟ್ರೇಟ್ ಐತಿ ಅಂದರೆ ಇದರ ಅರ್ಥ ಜಿतना किया ಉತನಾ ಮಿಲೇಗಾ. ಇದರ ज़्यादा भी नहीं कम भी नहीं. ಅದಕ್ಕೆ ಇನ್ನು ನೀವು ವಿಚಾರ ಮಾಡಕತ್ತೀರ ಅಂದರೆ ನಾನು ನನ್ನಲ್ಲಿರೋ ಎಲ್ಲ ಶಕ್ತಿಯನ್ನು ತೋರಿಸ್ಬೇಕು ಅದರೊಳಗೆ ನಾವು ಮಾಡೋ ಕೆಲಸಕ್ಕೆ. ಅಂದರೆ ಯು ಆರ್ ರೆಡಿ ನಾವು. ಓಕೆ, ಸೊ ನೀವು ಯೂನಿವರ್ಸಿಗೆ ಏನು ಹೇಳ್ತಾ ಇದ್ದೀರಿ, ಯೂನಿವರ್ಸ್ ಕಡೆಯಿಂದ ಯಾವ ಥರದ ವಿಷಯದಲ್ಲಿ ಚೇಂಜ್ ಕೇಳ್ತಾ ಇದ್ದೀರಿ ಅನ್ನೋದನ್ನು ನೋಡೋಣ. ಓಕೆ, ರಿಲೀಸ್, ಲೈಟನ್ ಯುವರ್ ಲೋಡ್, ರಿಲೀಸ್, ಐ ಮೂವ್ ಇನ್ ಹಾರ್ಮನಿ. ಎಸ್, ಚೇಂಜ್ ಮೀ ಡಿವೈನ್ ಬಿಲೌಡ್ ಇನ್ ಟು ಒನ್ ಹೂ ಈಸಿಲಿ ರಿಲೀಸಸ್ ಆಲ್ ದಟ್ಸ್ ರೆಡಿ ಟು ಗೋ. ಲೆಟ್ ಮೀ ಮೂವ್ ಇನ್ ಹಾರ್ಮನಿ ವಿತ್ ಯುವರ್ ನ್ಯಾಚುರಲ್ ಸೈಕಲ್ಸ್. ಓಕೆ, ಎಷ್ಟು ಸುಂದರ ಐತೆ ನೋಡ್ರಿ ಈ ಕಾರ್ಡ್. ಸಚ್ ಅ ಬ್ಯೂಟಿಫುಲ್ ಕಾರ್ಡ್. ನೋಡ್ರಿ, ಸಿಟ್ಟನೆ ಮೊದಲು ಹೆಂಗೆ ಅಂತಂತಂದ್ರೆ ನನ್ನ ಹಣೆ ಬರನೂ ಇಷ್ಟೇ ಇತ್ತು. ನಾವು ಈಗ ಸಿಟ್ ಮಾಡ್ತಿದ್ವಿ, ಯಾಕಂದ್ರೆ ಮಾರ್ಸ್ ಸ್ಟ್ರಾಂಗ್ಲಿ ಪ್ಲೇಸ್ಡ್ ಐತೆ ನಂದು. ಬಟ್ ಅದೇನೋ ಡಿವೈನ್ ಗ್ರೇಸ್ ಅಪ್ಪ, ಗುರುಗಳು ಭೇಟಿಯಾದರು, ಮಂತ್ರ ಮಾಡ್ತೀವಿ, ಜಪ ಮಾಡ್ತೀವಿ, ಏನೇನೇನೇನೇನೋ ಮಾಡ್ತೀವಿ. ಆಮೇಲೆ ಡಿವೈನ್ ಎನರ್ಜಿ ತಾನೇ ಸಾವಕಾಶ ಹಂಗೆ ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನಾವು ಏನು ಮಾಡಬೇಕು, ಹಿಂಗೆ ಮಾಡು ಅಂತಂದು ಹೇಳಿ. ಯಾವಾಗ ನೀವು ರಿಲೀಸ್ ಮಾಡೋಕ್ಕೆ ರೆಡಿ ಆಗ್ತೀರಿ, ಯಾವಾಗ ನಿಮಗೆ ಅನ್ನಿಸ್ತತಿ ನನ್ನ ಜೀವನದಲ್ಲಿ ಶಾಂತಿ ಬೇಕು, ಸಮಾಧಾನ ಬೇಕು, ಪ್ರೀತಿ ಬೇಕು, ನೆಮ್ಮದಿ ಬೇಕು ಅಂತ ನಾವು ಯಾವಾಗ ಹಿಂಗೆ ಅನ್ಕೊತೇವಲ್ಲ, ಅವಾಗನೇ ಅದು ಬರ್ತದೆ ನಮಗೆ. ನೀವು ರಿಲೀಸ್ ಮಾಡೋಕ್ಕೆ ರೆಡಿ ಆಗಬೇಕು. ಸೊ ನೌ ಯು ಆರ್ ರೆಡಿ. ನೀವು ಇನ್ನೂ ಈ ಸಾಧನೆಯ ಹಾದಿಯಲ್ಲಿ ನೀವು ಈಗ ನಡಕಿದ್ರಂತೂ ನಿಮಗಿದು ವಿಡಿಯೋ ಹೆಲ್ಪ್ ಮಾಡ್ತೈತಿ. ಇನ್ಮೇಲೆ ನೀವು ಮಾಡಬೇಕು ಅಂತ ಮಾಡಬೇಕು ಅಂತ ವಿಚಾರ ಮಾಡಿದ್ರಿ ಅಂದರೆ ದಯಮಾಡಿ ಲಘುನ ಮಾಡಿರಿ. ಮಾಡಾಕ ಹತ್ತಿದ್ರಿ ಅಂತಂತಂದ್ರೆ ಈ ಎಲ್ಲ ಘಟ್ಟಗಳನ್ನು ನೀವು ದಾಟ್ತೀರಿ. ಓಕೆ, ನನಗನ್ಸಿದ ಮಟ್ಟಿಗೆ ಈ ರೀಡಿಂಗ್ ತಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ತಾವು ಯಾರೆಲ್ಲ ಈ ಥರ್ಡ್ ಪೈಲ್ ಚೂಸ್ ಮಾಡಿದ್ರಿ, ಟರ್ನಿಂಗ್ ಇನ್, ಓಕೆ, ಅವರಿಗೆ ಯೂನಿವರ್ಸ್ ಏನು ಕೊಡ್ತಾ ಇದೆ ಅಥವಾ ಏನು ರೀಡಿಂಗ್ದಲ್ಲಿ ಏನು ಬರ್ತಾ ಇದೆ ಅಂತ ನೋಡೋಣ. Okay, these are the cards. And ಸೊ ಯಾರೆಲ್ಲ ಈಗ ಥರ್ಡ್ ಪೈಲ್ ಟರ್ನಿಂಗ್ ಇನ್ ಅಂತ ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ ಏನು ರೀಡಿಂಗ್ ಇದೆ ಅಂತ ನೋಡೋಣ. ಜನ ಈ ಜಗತ್ತನ್ನು ಯಾವ ದೃಷ್ಟಿಕೋನದಿಂದ ನೋಡ್ತಾರೆ, ನೀವು ಹಾಗೆ ನೋಡ್ತಿದ್ರಿ. ಸ್ಪೆಷಲ್ ಅಂತ ಏನೂ ಇರಲಿಲ್ಲ. ಬಟ್ ಹೆಂಗೆ ಆಕತ್ತೀವಿ ಅಂತಂತಂದ್ರೆ ನಡುವು ಬಂದು ನಿಮಗೆ ಅನ್ಸಾಕತ್ತಿ ಏನಪ್ಪ ಅಂತಂತಂದರೆ ಈ ಸಂತೆಯಿಂದ ಸ್ವಲ್ಪ ಏನಾದರೂ ಶಾಂತಿ ಎಡೆಗೆ ಹೋಗಬೇಕು,
ಅಂದರೆ ಕತ್ತಲೆಯಿಂದ ಬೆಳಕಿನಡೆಗೆ ಪಯಣ ಅಂತಂತ ಅನ್ಬೋದು ನೀವು ಇದನ್ನು. ಆ ಕಾರ್ಡ್ ಏನು ತೋರಿಸ್ತದ, ಅದು ಇಂಟ್ರೋವರ್ಟ್ ಜರ್ನಿ ತೋರಿಸ್ತದ. ಈಗೇನು ಅಂತಂತಂದರೆ ಬೇಕಾಗಿದ್ದೆಲ್ಲ ಜೀವನದೊಳಗೆ ಸಿಕ್ಕೈತಿ, ಆದ್ರೆ ಈಗ ಟ್ರೂ ಸೆಲ್ಫ್ ಬೇಕಲ್ಲ, ಅದೆಲ್ಲೈತಿ ಅಂತಂದು ಹೇಳಿ ಹುಡುಕಾಟ. ಮೊದಲು ಹೆಂಗಿತ್ತು, ಎಂಪ್ಲಾಯ್ಮೆಂಟ್ ಅಂತಂದು ಹೇಳಿ ಓಡಾಡಿದ್ರಿ, ಆಯಿತು, ಅದು ಸಿಕ್ತು, ಸಕ್ಸಸ್ ಸಿಕ್ತು. ಈಗ ಹೆಂಗೈತಿ ಅಂತಂತಂದ್ರೆ ಒಂಥರ ಈಗ ಕೈಂಡ್ ಆಗಿರಿ ನೀವು. ಶೇರಿಂಗ್ ನೇಚರ್ ಐತಿ, ಕೇರಿಂಗ್ ನೇಚರ್ ಐತಿ. ಹೆಂಗೆ ಶೇರ್ ಮಾಡಬೇಕು, ಕೇರ್ ಮಾಡಬೇಕು ಅಂತ ಹೇಳಿ ಗೊತ್ತೈತಿ. ಓಕೆ, ದಟ್ ಜಾಯ್ ಆಫ್ ಗಿವಿಂಗ್ ಅದನ್ನು ಫೀಲ್ ಮಾಡಬೇಕು ಅಂತ. ನೀವು ಯಾವಾಗಾದರೂ ನಿಮಗೆ ಕೊಟ್ಟು ನೋಡ್ರಿ, ನಿಮ್ಗೆ ಅದು ಎಷ್ಟೆಲ್ಲ ನೀವು ಕೋಟಿಗಟ್ಟಲೆ ದುಡ್ಡು ಕೊಟ್ಟರು ಅದು ನಿಮ್ಗೆ ಆ ಸಂತೃಪ್ತಿ ಮನೋಭಾವನೆ ಆ ಮೊಮೆಂಟ್ದಾಗ ಏನು ಸಿಕ್ಕಿರ್ತಲ್ಲ ಅದು ಯಾವತ್ತೂ ಸಿಗೋಂಗಿಲ್ಲ. ಈಗ ನಿಮ್ಮಲ್ಲಿ ನೀವು ಆ ಥರದ ವಿಷಯಗಳನ್ನು ಅಳವಡಿಸ್ಕೋತಾ ಇದ್ದೀರಾ, ಆ ಥರದ ವಿಷಯಗಳನ್ನು ಹುಟ್ಟಾಕತ್ತೀರಿ. ಅಂದ್ರೆ ಈಗ ಎಲ್ಲ ಕೊಟ್ಟ ಮೇಲೆ ಹೆಂಗೆ ಅಂತಂತಂದ್ರೆ ಸೆಲ್ಫ್ ಸರ್ಚಿಂಗ್. ಈಗ ಹೆಂಗೆ, ವೆನ್ ಯು ಸೇ ಐ ಲವ್ ಮೈ ಓನ್ ಕಂಪನಿ, ಐ ಲೈಕ್ ಮೈ ಓನ್ ಕಂಪನಿ, ಸೊ ಇದರರ್ಥ ನಿಮ್ಗೆ ಇಂಟ್ರೋವರ್ಟ್ ಜರ್ನಿ ಸ್ಟಾರ್ಟ್ ಆಗೈತಿ ಅಂತಂದು ಹೇಳಿ. ಈಗ ಸದ್ಯ ನಿಮ್ಮ ಕಂಡೀಷನ್ ಹೀಗೆ ಇದೆ. ಮೊದಲು ಹೆಂಗಿತ್ತು ಅಂತಂತಂದ್ರೆ ಎಲ್ಲದ್ರ ಮೇಲೂ ಕಂಟ್ರೋಲ್ ತೊಗೋಬೇಕು, ಎಲ್ಲದ್ರ ಮೇಲೂ ಅಥಾರಿಟಿ ನಂದೇ ಇರಬೇಕು. ಈಗ ಹಂಗಿಲ್ಲ ಮಾನಸಿಕ ಪರಿಸ್ಥಿತಿ. ಈಗೇನು ಎಲ್ಲನ ಕೊಟ್ಟಿದ್ದಾನಲ್ಲ ದೇವರು, ವೆಲ್ತ್ ಐತಿ, ಪ್ರಾಸ್ಪೆರಿಟಿ ಐತಿ, ಅಬಂಡನ್ಸ್ ಐತಿ, ಎಲ್ಲನೂ ಐತಿ. ಒಂದೇ ಒಂದು ಇಲ್ಲ ಅಂತಂದ್ರೆ ಏನಂದ್ರೆ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ. ಬಟ್ ಈಗ ಅದನ್ನು ಮಾಡ್ಕೊಳಕತ್ತೀರಲ್ಲ ನೀವು, ಮಾನಸಿಕ ಪರಿಸ್ಥಿತಿಯನ್ನು ಸರಿ ಮಾಡಿಕೊಳ್ಳಲು ಏನೆಲ್ಲ ಬೇಕು ನಿಮಗೆ, ನೀವೆಲ್ಲ ಅದನ್ನು ಅಳವಡಿಸಿಕೊಳ್ಳುತ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ. ಅಂದರೆ ಇದರರ್ಥ ಇಂಟ್ರೋವರ್ಟ್ ಜರ್ನಿ ಆಲ್ರೆಡಿ ಸ್ಟಾರ್ಟೆಡ್. ಮೊದಲು ಹೆಂಗೆ ಅನಿಸುತ್ತೆ ಅಂದ್ರೆ ಒಂಥರ ಫೀಲಿಂಗ್ ಟ್ರ್ಯಾಪ್ಡ್, ಒಂಥರ ಸೆಲ್ಫ್ ಲಿಮಿಟಿಂಗ್ ಬಿಲೀಫ್ ಸಿಸ್ಟಮ್, ನಮ್ಮನ್ನು ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋದು, ಜೀವನದಲ್ಲಿರುವಂಥ ಅನ್ಸರ್ಟನಿಟಿ ಎಕ್ಸೆಪ್ಟ್ ಮಾಡೋಕ್ಕಾಗಂಗಿಲ್ಲ. ಏಕೆಕ್ ಬಾರ್ ದಶಾ ಭಿ ಖರಾಬ್ ದಿಶಾ ಭಿ ಖರಾಬ್ ಅಂತಾರಲ್ಲ ಆ ಥರ. ಅಥವಾ ಲೆಟ್ಟಿಂಗ್ ಗೋ, ಏನಾದರೂ ನನಗೆ ಬೇಡಾದದ್ದನ್ನು ನಾನು ಹೆಂಗೆ ಬಿಡಬೇಕು ಅಂತ ನಿಮಗೆ ಅದನ್ನು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆದರೆ ಈಗ ಹೆಂಗೈತಿ ಅಂತಂತಂದ್ರೆ ಇಂಟ್ರೋವರ್ಟ್ ಜರ್ನಿ ಸ್ಟಾರ್ಟ್ ಆದಮೇಲೆ ನಿಮಗೆ ಗೊತ್ತಾಗತ್ತದು, ಓ ಇದು ರಿಲೀಸ್ ಮಾಡೋದು ಎಷ್ಟು ಹಗುರ. ಅಂದರೆ ಬ್ಯಾಗೇಜಸ್ ಎಷ್ಟು ಕಡಿಮೆ ಆಗ್ತಾವ ಅಷ್ಟು ಪ್ರಯಾಣ ಚಲೋ ಅಲ್ಲ. ಸೊ ಈಗ ಹೆಂಗೆ ಅಂತಂತಂದ್ರೆ ಒಂದು ಪಾಸ್ ತೊಗೊಂಡು ನೀವು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿದ್ದೀರಾ ಅಂತ. ಸೊ ಅದರೊಂದಿಗೆ ಏನಾಗ್ತಾ ಇದೆ, ಸೊ ಜೀವನದಲ್ಲಿ ಒಂದು ದೊಡ್ಡದೊಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ. ನನಗನ್ಸಿದ ಮಟ್ಟಿಗೆ ಈ ಸಾಧನೆಯ ಹಾದಿಯಲ್ಲಿ ನೀವು ಈಗಾಗಲೇ ಇರಬಹುದು, ನಡುವು ಬಂದಿರ್ಬೋದು ಈಗಾಗಲೇ. ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್, ಒಂದು ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್ ಬರಾಕತ್ತೈತಿ ಈಗ ಸದ್ಯ. ಬೇಡ ಆದಂಥ ಎಲ್ಲ ವಿಷಯಗಳಿಗೆ ಒಂದು ಎಂಡಿಂಗ್ ಈಗಾಗಲೇ ಆಗಿದೆ. ಆಗಾಕತ್ತೈತಿ ಅಂತಂತಲ್ಲ, ಈಗಾಗಲೇ ಆಗಿದೆ. ಎಷ್ಟೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಬಂದು ನಿಮ್ಮ ಜೀವನದೊಳಗೆ ನೀವು ಅವನ್ನೂ ಎಲ್ಲ ಎಕ್ಸೆಪ್ಟ್ ಮಾಡ್ಕೊಂಡು ನೀವು ಮುಂದೆ ನಡೀತಾ ಇದ್ದೀರ. ಸೊ ಹೆಂಗಿರ್ತೈತಿ ಅಂತಂದ್ರೆ ಕೆಲವು ಸರ್ತಿ ನಾವು ಏನು ವಿಷಯಗಳನ್ನು ನಿರ್ಧಾರ ಮಾಡ್ತೇವಲ್ಲ ಅದು ದೇವರಿಗೂ ಇಷ್ಟ ಆಗಿರ್ತೈತಿ. ಸೊ ಹೀ ಈಸ್ ಸೆಂಡಿಂಗ್ ಬ್ಲೆಸ್ಸಿಂಗ್ಸ್. ನೀವೇನಾದರೂ ವಿಶ್ ಮಾಡಿರ್ಬೇಕು, ವಿಶ್ ಫುಲ್ಫಿಲ್ ಆಗ್ತಿರ್ಬೇಕು. ನೀವೇನಾದರೂ ಡ್ರೀಮು ನೋಡಿರ್ಬೋದು, ಆ ಡ್ರೀಮೂ ಫುಲ್ಫಿಲ್ ಆಗ್ತಾಯಿದೆ. ನೋಡ್ರಿ, ನೀವೇನು ಸತತವಾಗಿ ಪ್ರಯತ್ನ ಪಟ್ಟಿರಲ್ಲ, ಏನು ನಿರಂತರವಾಗಿ ಪ್ರಯತ್ನ ಪಟ್ಟಿದ್ದೀರಲ್ಲ ಆ ಪ್ರಯತ್ನ ಫಲ ಸಿಗ್ತೈತಿ. ಹೆಂಗೆ ಗೊತ್ತಾ ನೋಡ್ರಿ, ಅದನ್ನು ನಾನಂತೂ ತೋರಿಸೋಂಗಿಲ್ಲ, ಅದೇನೋ ಹೇಳ್ತಾರೆ. ಈ ಕಡೆಯಿಂದ ನೀರು ಹಾಕ್ತಾ ಇದ್ದೇನೆ, ಮತ್ತು ಈ ಕಡೆಯಿಂದ ಮತ್ತೆ ಅದು ನೀರು ಬಂದು ಇಲ್ಲೇ ಕುಡ್ಕೊಳ್ತಾ ಇದೆ. ಅಂದರೆ ನೀವು ಸತತವಾಗಿ ಪ್ರಯತ್ನ ಪಟ್ರಿ. ಆದರೆ ಈ ಸಾಧನೆಯ ಹಾದಿಯಲ್ಲಿ ನಿಮಗೆ ಇನ್ನೊಂದು ಏನು ವಿಶೇಷ ಸೂಚನೆ ಕೊಡ್ತಾ ಇದೆ ಈ ಕಾರ್ಡು ಅಂತಂದರೆ, ನೀವು ನಿಮ್ಮ ಚಕ್ರಗಳ ಮೇಲೂ ಕೆಲಸ ಮಾಡಿರಿ ಅಂತ. ಎಲ್ಲಾದರೂ ಇಮೋಷ್ನಲ್ ಬ್ಯಾಗೇಜಸ್ ಇನ್ನೂ ಇರ್ತಿದ್ರೆ ಅದ್ರ ಮೇಲೆ ಕೆಲಸ ಮಾಡಬೇಕು ಅಂತಂದರೆ ಚಕ್ರದ ಮೇಲೆ ಹಾರ್ಟ್ ಚಕ್ರದ ಮೇಲೆ ಕೆಲಸ ಮಾಡಿರಿ ನೀವು. ಆದರೂ ಎಷ್ಟೋ ಬೇಕಷ್ಟು ಎಲ್ಲ ನೀವು ರಿಲೀಸ್ ಈಗಾಗಲೇ ಮಾಡಿದ್ದೀರಿ ನೀವು. ಈಗ ನೋಡ್ರಿ, ಕಿಂಗ್ ಆಫ್ ಕಪ್ಸ್ ಏನು ಹೇಳ್ತೈತಿ, ನವ್ ಯು ಆರ್ ವೆರಿ ಮಚ್ ಕೇರಿಂಗ್, ಶೇರಿಂಗ್, ವೆರಿ ಮಚ್ ಬ್ಯಾಲೆನ್ಸ್ಡ್, ಇಮೋಷ್ನಲಿ ಬ್ಯಾಲೆನ್ಸ್ಡ್, ಯು ಆರ್ ವೆರಿ ಮಚ್ ಫ್ರೆಂಡ್ಲಿ. ನಿಮಗೆ ಗೊತ್ತೈತಿ ಅಂದರೆ ಎಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ, ಅಂದರೆ ಮಾನಸಿಕವಾಗಿ ಎನರ್ಜಿ ಎಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಹೆಂಗೆ ಇನ್ವೆಸ್ಟ್ ಮಾಡಬೇಕು.
ಸಿ ಈ ಕಾರ್ಡ್ ಏನು ತೋರಿಸ್ತದೆ, ವೆರಿ ಡಿಪ್ಲೊಮ್ಯಾಟಿಕ್ ಅಂತಂದ್ರೆ ಹೆಂಗಂತಂದ್ರೆ ಯಾವುದನ್ನು ಅತಿಯಾಗಿ ಮನಸ್ಸಿಗೆ ಹಚ್ಕೊಂಡು ಬೇಜಾರನ್ನು ಮಾಡ್ಕೊಳ್ಳೋಂಗಿಲ್ಲ, ಯಾವುದನ್ನು ಅತಿಯಾಗಿ ಪ್ರಾಕ್ಟಿಕಲಿ ಹ್ಯಾಂಡಲೂ ಮಾಡೋಂಗಿಲ್ಲ. ಸೊ ಏನು ಬಿಟ್ವೀನ್ ಸರಿಯಂಗೆ ಹೆಂಗೆ ದೂಗಿಸ್ಕೊಂಡು ಹೋಗೋದು, ಅದರಿಂದ ನನ್ನ ಮಾನಸಿಕ ಶಾಂತಿನೂ ಕದಡಬಾರ್ದು ಅನ್ನೋವಂಥ ವಿಚಾರ ಈಗಾಗಲೇ ನಿಮಗೆ ಒಂಥರ ಕರಗತ ಆದಂಗೆ ಆಗೈತಿ. ಈಗ ಯು ಆರ್ ಇನ್ ಮಿಡ್ವೇ ಐ ಥಿಂಕ್. ನೋಡಿರಿ, ಒಂದು ಸಕ್ಸಸ್ಫುಲ್ ಪರ್ಸನ್ನ ಇಷ್ಟೆಲ್ಲ ವಿಷಯಗಳನ್ನು ಅಳವಡಿಸ್ಕೊಂಡಾಗನ ತನ್ನ ಒಂದು ಸ್ಟೇಬಲ್ ಪೊಸಿಷನಿಗೆ ನಿಲ್ಲೋದು. ಅದರ್ವೈಸ್ ಇಂಥ ಒಳ್ಳೆಯ ವಿಷಯಗಳನ್ನು ನೀವು ಅಳವಡಿಸ್ಕೊಳ್ಳಿಲ್ಲ ಅಂತಂತಂದರೆ ನೀವು ಎಲ್ಲಿ ಹೋಗಿ ಮುಟ್ಟಿರ್ತಿರಲ್ಲ ಆ ಜಗದಿಂದ ಕೆಳಗೆ ಬರೋಕ್ಕೆ ಭಾಳತ್ತು ಟೈಮ್ ಹತ್ತಂಗಿಲ್ಲ. ಅಲ್ಲಿ ಏನಂತಾರೆ ಅಲ್ಲಿಗೆ ನಮ್ಮ ಭಾಷೆದೊಳಗೆ ಈಗ ನಾವು ಟಿಕಾಸಿರೋದು ಅಂತೀವಿ. ಅಲ್ಲಿ ಟಿಕಾಸಿರ್ಬೇಕಂತಂತಂದ್ರೆ ಅದಕ್ಕೆ ಕೆಲವೊಂದಿಷ್ಟು ತನ್ನದೇ ಆದಂಥ ವಿಷಯಗಳಿರ್ತಾವೆ. ಅಂದರೆ ಅದ್ರ ಬ್ಯಾಲೆನ್ಸ್ ಹೆಂಗೆ ಮಾಡ್ತಿರಲ್ಲ ಅದ್ರ ಮೇಲೆ ನಿಮ್ಮ ಸಕ್ಸಸ್ ಲೆವೆಲ್ ಇನ್ನೂ ಇನ್ಕ್ರೀಸ್ ಆಗ್ತಿರ್ತೈತಿ, ಡಿಕ್ರೀಸ್ ಆಗಂಗಿಲ್ಲ. ಸೊ ಕೆಲವೊಂದು ವಿಷಯದಲ್ಲಿ ನಿಮಗೆ ಎಲ್ಲಿ ಕ್ಲಾರಿಟಿ ಇಲ್ವೋ, ಕೆಲವೊಂದಿಷ್ಟು ವಿಷಯದಲ್ಲಿ ನಿಮಗೆ ಎಲ್ಲಿ ಇನ್ನೂ ಪ್ರೋಗ್ರೆಸ್ ಬೇಕಂತ ಅನಿಸುತ್ತೋ ಅಲ್ಲೆಲ್ಲ ದೇವ್ರು ತಾನಾಗೆ ಹೀಲ್ ಮಾಡಾಕತ್ತಾನೆ ನಿಮ್ಮನ್ನು. ದೇವರೆಲ್ಲ ಹೀಲ್ ಮಾಡಾಕತ್ತಾನೆ ನಿಮ್ಮನ್ನು. ನೀವೇನೆಲ್ಲ ನೋಡಿರಿ, ಜಜ್ಮೆಂಟ್ ಕಾರ್ಡ್ ಇದೆ, ನೀವೇನೆಲ್ಲ ಓಕೆ ಸಿ ದಿಸ್ ಅಂದರೆ ಹೆಂಗೈತಿ ಅಂತಂದ್ರೆ, ನೀವು ಜಗತ್ತು ನೋಡಿರಿ, ಜನರನ್ನು ನೋಡಿರಿ, ಅವ್ರು ಎಷ್ಟು ಚಂದ ಪಾಠ ಕಲಿಸ್ತಾರ ಅಂತ ನೋಡಿರಿ. ಅಂದರೆ ಜೀವನದಲ್ಲಿ ಏನೆಲ್ಲ ವಿಷಯಗಳನ್ನು ಕಂಡುಕೊಂಡು ಒಂದು ಹಂತಕ್ಕೆ ಬಂದು ನೀವು ನಿಲ್ಲಬೇಕಾಗಿತ್ತಲ್ಲ ಅವೆಲ್ಲ ಆಗ್ಯಾವ. ಸೊ ನಿಮಗೆ ಗೊತ್ತೈತಿ ಈಗ ಬ್ಯಾಲೆನ್ಸ್ ಹೆಂಗೆ ಮಾಡಬೇಕು ಅಂತಂದು ಹೇಳಿ. ಯಾಕಂತಂದ್ರೆ ಒಂದು ಸರ್ತಿ ಜಗತ್ತು ನಮಗೆ ಅಷ್ಟು ಚೆಂದಾಗೇನೋ ಪಾಠನ ಕಲಿಸ್ತದೆ. ನಾವು ಪ್ರತಿಯೊಂದನ್ನು ಸರಿದೂಗಿಸಿ ನೋಡ್ತಿರ್ತೇವೆ ಆ ಟೈಮ್ದೊಳಗೆ. ನಾವು ಯು ಆರ್ ಅ ಕಿಂಗ್ ಆಫ್ ಸೋರ್ಟ್ಸ್, ಲಾಟ್ ಆಫ್ ಮೆಂಟಲ್ ಕ್ಲಾರಿಟಿ ಇಸ್ ದೇರ್. ನೌ ಯು ಆರ್ ನಾಟ್ ಎ ಜಜ್ಮೆಂಟಲ್. ಪಾಸಿಟಿವ್ ಎನರ್ಜಿ ಇದೆ ಈಗಾಗಲೇ. ಒಂಥರ ಏನಂತಾರೆ, ಕಂಟೆಂಟೆಡ್ ಅಂತಾರಲ್ಲ ಆ ಥರದ ಒಂಥರ ಸಂತೃಪ್ತಿ ಮನೋಭಾವನೆ ಈಗ ನಿಮಗೆ. ಯು ಆರ್ ವೆರಿ ಮಚ್ ಡಿವೋಟೆಡ್, ಯು ಆರ್ ವೆರಿ ಮಚ್ ಡಿವೋಟೆಡ್. ನಿಮ್ಮ ಹತ್ರ ಟಾಲರೆನ್ಸ್ ಪವರ್ ಜಾಸ್ತಿ ಇದೆ ಈಗ. ಯಾಕಂದ್ರೆ ನೋಡಿರಿ, ಯಾರು ಟಾಲರೇಟ್ ಮಾಡ್ತಾರಲ್ಲ ಅವರೇ ಸ್ಪಿರಿಚುವಲ್ ಲೈಫ್ದೊಳಗೆ ಪ್ರೋಗ್ರೆಸ್ ಮಾಡಬಹುದು. ಟಾಲರೆನ್ಸ್ ಇರಲಿಲ್ಲ ಅಂತಂದರೆ ಇಟ್ ಇಸ್ ನಾಟ್ ಪಾಸಿಬಲ್. ಯು ಆರ್ ವೆರಿ ಡಿಪ್ಲೊಮ್ಯಾಟಿಕ್ ಆಲ್ಸೋ. ನಿಮಗೀಗ ಗೊತ್ತಾಗೈತಿ ಜೀವನ ಹೆಂಗೆ ಮಾಡ್ಕೊಂಡು ಹೋಗಬೇಕು. ದೇವರು ಎಲ್ಲ ಕೊಟ್ಟ ಮೇಲೆ ಅದನ್ನು ಸ್ಥಿರವಾಗಿ ಇಟ್ಕೊಳ್ಳೋದು ಅಷ್ಟೇ ಮಹತ್ವ. ಎಲ್ಲ ಥರದ ವಿಷಯಗಳು, ಒಳ್ಳೆಯ ವಿಷಯಗಳು ಎಲ್ಲ ಗೊತ್ತು ಈಗ ನಿಮಗೆ ದೇವರು ಅಷ್ಟೇ ಚೆಂದಾಗಿ ಹೆಲ್ಪ್ ಮಾಡಾಕತ್ತಾನೆ. ನೀವು ನೋಡ್ರಿ, ಜಜ್ಮೆಂಟ್ ಕಾರ್ಡ್ ಅಂತಂತಂದರೆ ಏನು, ನೀವು ಏನು ಮೊರೆ ಇಟ್ಟಿದ್ರಲ್ಲ ಅದೆಲ್ಲ ಕೇಳಿಸೈತವ. ಸಾರಿ, ಐ ಫಾರ್ಗಾಟ್. ನೀವೇನೆಲ್ಲ ಹೇಳಿದ್ರಿ ಅದು ಎಲ್ಲ ಎನರ್ಜಿ ನಿಮ್ಮ ಮಾತು ಕೇಳೈತಿ. ನಿಮಗೆ ಸ್ಪಿರಿಚುವಲ್ ಲೈಫ್ನಲ್ಲಿ ಪ್ರೋಗ್ರೆಸ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಸಿದ್ಧತೆ ಮಾಡ್ತಾ ಇದೆ ಅದು. ಓಕೆ, ಆ್ಯನಿಮಲ್ಸ್. ಇಲ್ಲೇ ಆ್ಯನಿಮಲ್ಸ್ ಅಂತೂ ಅಲ್ಲಿ ಕಿಟಕಿ ಒಳಗೆ ಬೇಕು ಹೋದ್ರಾಗತ್ತೈತೆ ಊಟಕ್ಕೆ. ಎಸ್, ಸ್ಪಿರಿಟ್ ಗೈಡ್ಸ್. ಒಂದು ನಿಮಿಷ. ನನಗನ್ಸಿದ ಮಟ್ಟಿಗೆ ಮೊದಲು ನಿಮಗೆ ಆ್ಯನಿಮಲ್ಸ್ ಕಡೆ ಅದು ಅಷ್ಟೇನೋ ಹಿಂಗೆ ಇಂಟ್ರೆಸ್ಟ್ ಇದ್ದಿರಲಿಲ್ಲ. ಬಟ್ ನನಗನ್ಸಿದ ಮಟ್ಟಿಗೆ ಈಗ ನೀವು ಇಂಟ್ರೆಸ್ಟ್ ತೊಗೊಳಕತ್ತಿರ್ಬೇಕು. ಯಾಕೆ ಹೆಂಗಂತಂದ್ರೆ, ಸರ್ವ್ ಜೀವ ಸರ್ವ್ ಗಾಡ್ ಅಂತ ಹೇಳ್ತಾರೆ. ಬಹುಶಃ ನೀವು ಅದನ್ನು ಫಾಲೋ ಮಾಡ್ತಾ ಇರಬಹುದು. ನಿಮಗೆ ಗೊತ್ತಲ್ಲ ಅವು ಎಷ್ಟು ಪಾಸಿಟಿವಿಟಿಯಿಂದ ತುಂಬಿರ್ತಾವೆ ಆ್ಯನಿಮಲ್ಸ್ ಅಂತಂದು ಹೇಳಿ. ನಿಮಗೆ ಯಾವಾಗಾದರೂ ಟೆನ್ಷನ್ ಆದಾಗ ಜಸ್ಟ್ ಹೋಗಿ ನೀವು ಅದರ ಮೈ ದಡವ್ರಿ, ನಿಮಗೆ ಎಷ್ಟು ಆರಾಮ ಅಂತಂದು ಅನಿಸ್ತೈತಿ. ಅವ್ರಿಗೆ ಪಾಪ ಅನ್ಕಂಡೀಷ್ನಲ್ ಲವ್ ಇರ್ತೈತೆ ಅವ್ರ ಹತ್ರ. ಅವ್ರಿಗೇನೂ ಬೇಕಾಗಿರಂಗಿಲ್ಲ. ಈಗ ನೋಡ್ರಿ, ನಮ್ಮಲ್ಲಿ ಇಲ್ಲಿ ಕಿಟಕಿ ಒಳಗೆ 3 ಬೆಕ್ಕು ಬರ್ತಾವೆ. ಅವು ಟೈಮ್ ಟು ಟೈಮ್ ಬರ್ತಾರೆ. ಅವ್ರು ಬರ್ತಾರೆ, ಅವ್ರಿಗೆ ಊಟ ಕೊಡ್ಬೇಕು, ಅವ್ರು ತಿಂದು ಹೋಗ್ತಾರೆ ಆರಾಮಾಗಿ.
ಅವ್ರು ತಿನ್ನೋ ಹೊತ್ನಾಗ ಅವ್ರಿಗೆ ಎಷ್ಟು ತೃಪ್ತಿ ಇರ್ತದೆ ಗೊತ್ತಾ. ನನಗೂ ಕೊಟ್ಟ ಮೇಲೆ ಎಷ್ಟು ಆರಾಮ ಅಂತ ಅನಿಸ್ತಿರ್ತದೆ ನನ್ನ ಮನಸ್ಸಿಗೆ. ಪಾಪ ಬೀದಿ ಬೆಕ್ಕುಗಳು ಎಲ್ಲೆಲ್ಲೋ ಓಡಾಡ್ತಿರ್ತಾವೆ, ಬಂದು ತಿಂದು ಹೋಗ್ತಾವೆ. ಸೊ ನನಗನ್ಸಿದ ಮಟ್ಟಿಗೆ ನೀವೇನಾದರೂ ಎನಿಮಲ್ಸ್ ಏನಾದರೂ ತಂದು ಸಾಕಿರಲೂಬಹುದು, ಎನಿಮಲ್ಸಿಗೆ ಏನಾದರೂ ನೀವು ಹೆಲ್ಪು ಮಾಡ್ತಿರ್ಬೋದು, ಅಥವಾ ಈಗ ನೀವು ಜಾಸ್ತಿ ಎನಿಮಲ್ಸ್ ಕಡೆ ಲಕ್ಷನೂ ಕೊಡ್ತಿರ್ಬೋದು. ಆ ಥರದ ವಿಷಯನೂ ಆಗ್ತಿರ್ಬೋದು. ಯಾಕಂದ್ರೆ ನೋಡಿರಿ, ಕಿಂಗ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದ್ರೆ ಶೇರಿಂಗ್, ಕೇರಿಂಗ್, ವೆರಿ ಫ್ರೆಂಡ್ಲಿ, ವೆರಿ ರೊಮ್ಯಾಂಟಿಕ್, ವೆರಿ ಡಿವೋಟೆಡ್. ಈಗ ಹೆಂಗಂತಂತಂದ್ರೆ ನೀವೇನಂತೀರಿ, ಜೀವ ಈಸ್ ವೆರಿ ಇಂಪಾರ್ಟೆಂಟ್. ಅದು ಮನುಷ್ಯನೋ ನಾಯಿನೋ ಅಂತಂದು ಏನು ಫರಕ್ ಬಿಡೋಂಗಿಲ್ಲ. ಯಾಕಂತಂದ್ರೆ ಫರಕ್ ಮಾಡ್ತೀರಿ ಅಥವಾ ನಿಮಗೆ ಅದರ ಡಿಫ್ರೆನ್ಸ್ ಗೊತ್ತಾಕತಿ ಅಂತಂತಂದ್ರೆ ಅದು ಸರಿ ಅಂತ, ದಟ್ ಈಸ್ ಮೀನಿಂಗ್ಲೆಸ್ ಪಾತ್. ಜೀವ ಅಂದರೆ ಜೀವ. ನಿಮಗೆ ಪೆಟ್ಟಾಕತಿ ಅಂದ್ರೆ ಅದಕ್ಕೂ ಪೆಟ್ಟಾಗ್ತೈತಿ, ನಿಮಗೆ ನೋವಾಗ್ತೈತೆ ಅಂದ್ರೆ ಅದಕ್ಕೂ ನೋವಾಗ್ತೈತಿ. ಈ ಥರದ ಮಾನಸಿಕ ಭಾವನೆ ನಿಮ್ಮಲ್ಲಿ ಈಗ ಉತ್ಪತ್ತಿಯಾಗಿದೆ. ಸ್ಪಿರಿಟ್ ಗೈಡ್ಸ್ ಸಕ್ಸಸ್ದೊಳಗೂ ಬರಲಿಲ್ಲ, ಇದು ನ್ಯೂ ವಿಷನ್ದೊಳಗೂ ಬರಲಿಲ್ಲ. ಯಾಕಂದರೆ ಈ ಸ್ಪಿರಿಟ್ ಗೈಡಿನ ಅವಶ್ಯಕತೆ ಇಲ್ಲಿ ಇರಲೇ ಇಲ್ಲ. ಈ ಸ್ಪಿರಿಟ್ ಗೈಡದ ಅವಶ್ಯಕತೆ ಇಲ್ಲಿ ಐತಿ. ಈಗ ತಾವು ಯಾರೆಲ್ಲ ಇದನ್ನು ಇದನ್ನು ಪೈಲ್ ಚೂಸ್ ಮಾಡ್ಕೊಂಡಿರಲ್ಲ, ನಿಮಗೆ ಸ್ಪಿರಿಟ್ಸು ಗೈಡ್ ಮಾಡ್ತಾ ಇವೆ. ಅದು ಹೆಂಗಂತಂತಾರೆ, ಎನಿಮಲ್ಸ್ ರೂಪನ್ಯಾಗೂ ಮಾಡ್ತಿರ್ಬೇಕು. ನಿಮಗೆ ಮನುಷ್ಯರನ್ನು ಬಂದು ಹೇಳಬೇಕು ಅಂತಂತಲ್ಲ. ಎಷ್ಟೋ ಸತ ನಿಮ್ಮಲ್ಲಿ ಯಾರು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೋ ಅವ್ರ ಹತ್ರ ಬರೀ ಪಾಸಿಟಿವ್ ಎನರ್ಜಿ ಅಷ್ಟೇ ಇರ್ತೈತಿ ಅಂತ ಇರೋಂಗಿಲ್ಲ, ನೆಗೆಟಿವ್ ಎನರ್ಜಿನೂ ಜಾಸ್ತಿ ಆಗಿರ್ತೈತಿ. ಎಷ್ಟೋ ಸರ್ತಿ ಪ್ರಾಣಿಗಳು ಬಂದು ಅದನ್ನು ಎಬ್ಸಾರ್ಬ್ ಮಾಡ್ಕೊಂಡು ಹೋಗ್ತಾ ಗೊತ್ತಾ ನಮ್ಮಲ್ಲಿಂದ. ಈಗ ನನಗನ್ಸಿದ ಮಟ್ಟಿಗೆ ನೀವೆಲ್ಲಾದರೂ ಯಾವುದೇ ವಿಷಯದಲ್ಲಿ ಹಾಕ್ಕೊಂಡಿದ್ರು ಸಹಿತ ನಿಮಗೆ ಎಲ್ಲಿಂದಾದ್ರೂ ಸಿಗ್ನಲ್ಸ್ ಬರ್ತಿರ್ಬೋದು. ನೀವು ಅದನ್ನು ಅಬ್ಸರ್ವೂ ಮಾಡಿರಲೂಬಹುದು, ಇದ್ರೂ ಇರ್ಬೋದು ಈ ವಿಷಯಗಳು. ನಾವು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಕ್ಕತ್ಕೊಳ್ಳೋಣ ಸ್ಪಿರಿಟ್ ಗೈಡ್ಸ್ ಬರ್ತಾರೆ. ನೋಡಿರಿ, ನಾವಿಲ್ಲಿ ಭೂಮಿಗೆ ಬಂದ ತಕ್ಷಣ ಅಲ್ಲ, ನಾವಿಲ್ಲಿ ಬರೋ ಹೊತ್ನಾಗ ನಮ್ಮ ಜೊತೆ ಸ್ಪಿರಿಟ್ ಗೈಡ್ಸನ್ನು ಕಳಿಸೇ ಇರ್ತಾರೆ. ಇಬ್ಬರು ಇರ್ತಾರೆ ಅಥವಾ ಒಬ್ಬರೇ ಇರ್ತಾರೆ. ಹೆಂಗಿರ್ತೈತಿ ಅಂತಂತಂದ್ರೆ, ಅವರು ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ ಕೆಲವೊಂದಿಷ್ಟು ವಿಷಯದೊಳಗೆ, ಅಥವಾ ನಿಮ್ಮ ಕಣ್ಣಿಗೆ ಕಾಣುವಂಥವ್ರು ನಿಮಗೆ ನಿಜವಾಗ್ಲೂ ನಿಮ್ಮ ಹತ್ರ ಇದ್ದು ನಿಮಗೆ ಗೈಡ್ ಮಾಡೋರು ಯಾರಾದ್ರೆ ನಿಮ್ಮ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ತಮ್ಮ, ಅದು ಯಾವುದೇ ಫಾರ್ಮ್ದೊಳಗೂ ಇರ್ಬೋದು, ಯಾವುದೇ ರಿಲೇಷನ್ದೊಳಗೂ ಇರ್ಬೋದು. ಸ್ಪಿರಿಟ್ ಗೈಡ್ಸ್ ನಿಮ್ಮ ಗುರುಗಳಿದ್ರೆ ಅವ್ರ ಗುರುಗಳು ನಿಮಗೆ ಮಾರ್ಗದರ್ಶನ ಸತತವಾಗಿ ಮಾಡ್ತಾ ಇದ್ದರೆ ಅವರೇ ನಿಮ್ಮ ಸ್ಪಿರಿಟ್ ಗೈಡ್ಸ್ ಯಾವಾಗಿದ್ರೂ ಹೆಲ್ಪ್ ಮಾಡ್ತಾರೆ. ನಿಮಗೆ ಹೆಲ್ಪ್ ಮಾಡಾಕತ್ತಾರೆ. ನಿಮ್ಮ ಕಡೆ ಏನಾದರೂ ಸಿಗ್ನಲ್ಸ್ ಬರ್ತಾ ಇದ್ದರೆ ಲಕ್ಷ ಇಟ್ರಿ. ನೀವು ಯಾವಾಗೂ ತೊಂದರೆ ಒಳಗೆ ಹಾಕ್ಕೊಂಡ್ರೆ, ನಿಮಗೆ ಯಾವಾಗೂ ಏನಾದರೂ ಅಡ್ವೈಸ್ ಬೇಕಾಗಿದ್ದರೆ ಅಥವಾ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನೀವು ಸ್ಪಿರಿಟ್ ಗೈಡ್ಸಿಗೆ ರಿಕ್ವೆಸ್ಟ್ ಮಾಡಿಕೊಡ್ರಿ. ನನಗೆ ಯಾರದರೆ ಮುಖಾಂತರ ಅಥವಾ ಯಾವುದಾದ್ರೂ ವಿಷಯದ ಮುಖಾಂತರ ನನಗೆ ಈ ಸಂದೇಶವನ್ನು ತಲುಪಿಸಿ ಅಂತಂದು ಹೇಳಿ ಅವ್ರು ನಕ್ಕಿಯಾಗಿ ಕೆಲಸ ಮಾಡ್ತಾರೆ. ಸ್ಪಿರಿಟ್ ಗೈಡ್ಸ್ ಆರ್ ವರ್ಕಿಂಗ್ ವಿತ್ ಯು ಡೆಫಿನೆಟ್ಲಿ. ಎಲ್ಲರ ಜೊತೆನೂ ಇರ್ತಾರೆ ಅವರು. ಇವ್ರ ಜೊತೆನೇ ಅಂತಲ್ಲ, ಪ್ರತಿಯೊಂದು ಮನುಷ್ಯಾಗೂ ಸ್ಪಿರಿಟ್ ಗೈಡ್ಸ್ ಇರ್ತಾರೆ. ಆದರೆ ಹೆಂಗಿರ್ತೈತಿ ಅಂತಂದ್ರೆ, ಆ ಮನುಷ್ಯನ ಮಾನಸಿಕ ಸ್ಥಿತಿ ಗತಿಯ ಮೇಲೆ ಆ ಸ್ಪಿರಿಟ್ ಗೈಡ್ಸ್ದು ಕೆಲಸ ನಿರ್ಭರ ಇರ್ತೈತಿ. ಯಾಕಂದರೆ ಕೆಲವೊಂದಿಷ್ಟು ಮಂದಿಗೆ ಅದ್ರದ್ದು ಏನು ಅವಶ್ಯಕತೆನೇ ಇರೋಂಗಿಲ್ಲ. ಅವ್ರು ಎಷ್ಟು ಸಂಸಾರದೊಳಗೆ ಮುಳುಗಿ ಹೋಗಿಬಿಟ್ಟಿರ್ತಾರೆ ಅಂತಂದ್ರೆ ಅದಕ್ಕೆ ಅವಶ್ಯಕತೆನೇ ಇರೋಂಗಿಲ್ಲ ಅವ್ರಿಗೆ. ಈ ಸ್ಪಿರಿಟ್ ಗೈಡ್ಸ್ ಕೆಲವೊಂದು ಸರ್ತಿ ಅವ್ರು ಹೆಂಗೆ ಅಂತಂದ್ರೆ, ಅವ್ರಿಗೆ ಎಷ್ಟು ಸ್ಟ್ರಾಂಗಂಗೆ ವರ್ಕ್ ಮಾಡ್ತಾರಂತ ನಿಮ್ಮ ಇನ್ನರ್ ವಾಯ್ಸ್ ನಿಮಗೆ ಕಿವ್ಯಾಗ ಕೇಳಿಸ್ತದೆ. ಅವಾಗ ಇದನ್ನು ಮಾಡು ಇದು ಅಂತಂದು ಹೇಳ್ತಾರೆ ಅದನ್ನು ಅವ್ರು ಸ್ಪಷ್ಟ. ಇಷ್ಟೇ, ನೀವು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ರೆ ನಿಮಗೆ ಗೊತ್ತಾಗ್ತದೆ. ಅದರ್ವೈಸ್ ಅವ್ರು ಏನೇನೇನೇನೋ ಸಿಗ್ನಲ್ಸ್ ಕೊಡ್ತಿರ್ತಾರೆ. ಅದಕ್ಕೆ ಹೇಳೋದು, ಅವೇರ್ನೆಸ್ ಇರಬೇಕು ನಿಮಗೆ ಆ ವಿಷಯದ ಕಡೆ ಅಂತಂದು ಹೇಳಿ. ನಿಮಗೆ ಗೈಡೆನ್ಸ್ ಯಾರು ಥರ್ಡ್ ಪೈಲ್ ಚೂಸ್ ಮಾಡ್ಕೊಂಡಲ್ಲ, ನಿಮಗೆ ಗೈಡೆನ್ಸ್ ಬೇಕಾದ ನೀವು ಅಬ್ಸರ್ವ್ ಮಾಡಿರಿ, ನಿಮಗೆ ನಕ್ಕಿ ಕೊಡ್ತಿರ್ತಾರೆ ಅವ್ರು. ಓಕೆ, ಸೊ ಸರಿ, ಈಗ ನೋಡೋಣ ನೀವು ಏನು ಕೇಳ್ತಾ ಇದ್ದೀರಾ. ಡಿವೈನ್ ಕಡೆ ನೀವೇನು ಕೇಳ್ತಾ ಇದ್ದೀರಾ ನೋಡೋಣ. ಓಕೆ, ಸೋರ್ಸ್, ಯು ಆರ್ ಮೈ ಸೋರ್ಸ್. ಎಸ್, change me, divine beloved, into one who knows that you are my source. Fill me with confidence and faith, so I know I never have to beg, just gratefully receive. ಎಷ್ಟು ಚೆನ್ನಾಗಿದೆ ನೋಡ್ರಿ. ಹೆಂಗಿರ್ತತಿ ಅಂತಂತಂದ್ರೆ ನೋಡ್ರಿ, ನಮ್ಮನ್ನು ನಾವು ಯಾವಾಗ ಪ್ರಾಮಾಣಿಕತೆಯಿಂದ ಆ ರೂಟ್ನಾಗ ನಾವು ಕೆಲ್ಸಕ್ಕೆ ಹಚ್ತೇವಲ್ಲ, ಅದು ಅಷ್ಟೇ ಪ್ರಾಮಾಣಿಕವಾಗಿ ಹೆಲ್ಪ್ ಮಾಡ್ತದೆ ನಮಗೆ. ಅದು ನೀವೇನಾದರೂ ಕೆಲಸ ಮಾಡ್ತಿದ್ರೆ ಅದ್ರದ್ದು ಹಿಂದಿನ ಉದ್ದೇಶ, ಅದ್ರದ್ದು ಇಂಟೆನ್ಷನ್ ಅಷ್ಟೇ ನೋಡ್ತದೆ ಅದು.
ನೀವು ಚಂದದಿರೋ ನೀವು ಚಂದಿಲ್ಲೋ ನಿಮ್ಮ ಹತ್ರ ದುಡ್ಡು ಐತೋ ನಿಮ್ಮ ಹತ್ರ ದುಡ್ಡಿಲ್ಲೋ ಕುಚ್ ಭಿ ನಹಿ. ಎಲ್ಲರೂ ಹೆಂಗಂದ್ರೆ ಭಾಳ ದೇವರ ಪೂಜೆ ಮಾಡೋದು ಅದನ್ನು ಪೂಜೆ ಮಾಡೋದು, ಒಂದು ಪ್ರಾಣಿಗೆ ಒಂದು ಏನು ಊಟ ಕೊಡೋಂಗಿಲ್ಲ ಏನು ಕೊಡೋಂಗಿಲ್ಲ, ಅದನ್ನು ಹೊಡೆದು ಹೊರಗೆ ಹಾಕೋದು. ಐಸಾ ನಹಿ. ಸಿ ಸರ್ವ್ ಜೀವ ಸರ್ವ್ ಗಾಡ್, ಸಿಂಪಲ್ ಥಿಂಗ್ಸ್. ಸೊ ಐ ಹೋಪ್ ತಮಗೆ ಈ ರೀಡಿಂಗ್ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್.